ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಜಾತಿಗಳ ನಡುವೆ ಇರುವಂತಹ ವೈಷಮ್ಯ ಮತ್ತು ಭಿನ್ನಾಭಿಪ್ರಾಯ, ಧರ್ಮಗಳ ನಡುವೆ ಇರುವಂತಹ ಸಂಘರ್ಷ, ಇದು ಜನರಿಗೆ ಸಮಾಜದಲ್ಲಿ ಬದುಕೋದಕ್ಕೆ ಭಯವನ್ನ ಹುಟ್ಟಿಸ್ತಾ ಇದೆ. ಜಾತಿ ಸಂಘಟನೆಗಳು, ಧರ್ಮ ಸಂಘಟನೆಗಳು ಇವು ಭಯವನ್ನ ಹುಟ್ಟಿಸುವಂತ ಸಂಘಟನೆಗಳಾಗಿ ಬದಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಸೊ ಈ ಎಲ್ಲದರ ಬಗ್ಗೆ ಒಂದು ಮಾತನಾಡೋದಕ್ಕೆ, ಒಂದು ವಿಷಯ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಸಂವಾದ ನಡೆಸೋದಕ್ಕೆ ಒಂದು ವಿಭಿನ್ನ ಚಿಂತನೆ ಜಮಾತ್ ಇ ಇಸ್ಲಾಮಿ ಹಿಂದ್ನ ಕರ್ನಾಟಕದ ಸೆಕ್ರೆಟರಿ ಆಗಿರುವಂತಹ ಅಕ್ಬರ್ ಅಲಿ ಉಡುಪಿ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಈ ಎಲ್ಲ ವಿಷಯಗಳ ಬಗ್ಗೆ ಇನ್ನೊಂದು ಹೊಸ ಮಗ್ಗಲು, ಹೊಸ ಚಿಂತನೆಯನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ, ಅತ್ಯಂತ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ನಾನು ಆರಾಮ ಸರ್, ತಾವು ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೇನೆ. ಈ ಸಾಮರಸ್ಯ ಅನ್ನುವಂತಹ ವಿಷಯದ ಜೀವಾಳವನ್ನು ತಿಳಿಯದೆ ಬದುಕನ್ನು ಸಾಗಿಸೋದು, ಅದು ಧರ್ಮದ ಹಾದಿಯನ್ನು ಹಿಡಿಯೋದಕ್ಕೆ ಸಾಧ್ಯ ಆಗತ್ತಾ? ಮೊದಲು ಧರ್ಮ ತಿಳಿಬೇಕು ಸರ್, ಧರ್ಮ ಏನು ಅಂತ. ಧರ್ಮ ಕೇವಲ ಪುಸ್ತಕಕ್ಕೆ, ಸಾಹಿತ್ಯಕ್ಕೆ ಸೀಮಿತ ಆಗಬಾರ್ದು. ಅದು ನಮ್ಮ ಜೀವನದಲ್ಲಿ ಬರಬೇಕು. ಧರ್ಮ ಅಂದರೆ ಯಾರು ಕೊಟ್ಟದ್ದು ಅಂತ. ಧರ್ಮ ಕೊಟ್ಟವರು ಯಾವುದೇ ಜಾತಿಯವರಲ್ಲ, ಧರ್ಮ ಕೊಟ್ಟದ್ದು ಯಾವುದೇ ಧರ್ಮದವರಲ್ಲ. ಧರ್ಮ ಯಾರಿಗಾದರೂ ಬಂದಿದೆ ಹೇಳಿದರೆ ಅದು ದೇವನಿಂದ ಬಂದಿರುವಂಥದ್ದು, ದೈವಿಕ ಮಾರ್ಗದರ್ಶನ ಧರ್ಮ ಅಂದರೆ. ಅದರಲ್ಲಿ ಮಾನವ ಹಸ್ತಕ್ಷೇಪಕ್ಕೆ ಯಾವುದೇ ಅವಕಾಶಗಳಿಲ್ಲ ಧರ್ಮದಲ್ಲಿ. ಧರ್ಮ ಏನಿದ್ರೂ ಕೂಡ ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೋ, ಈ ಜಗತ್ತನ್ನು ಸೃಷ್ಟಿ ಮಾಡಿದ ನಂತರ ಯಾರು ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಾನೋ, ಆ ಮನುಷ್ಯರು ಯಾವ ರೀತಿ ಬಾಳಬೇಕು ಹೇಳುವಂತಹ ಒಂದು ಸಿಸ್ಟಮ್ ಆಫ್ ಲೈಫ್ ಅದು ಧರ್ಮ ಅಂದರೆ. ಜೀವನ ಪದ್ಧತಿ, ಅದು ಜೀವನ ಸಿದ್ಧಾಂತ. ಅದು ಒಬ್ಬ ಮನುಷ್ಯನ ಜೊತೆಗೆ ಅವನಿಗೆ ಯಾವ ರೀತಿಯ ಸಂಬಂಧಗಳು ಇರಬೇಕು, ಅವನ ತಂದೆ ತಾಯಿಗಳ ಮೇಲಿರುವಂಥ ಹಕ್ಕುಗಳು ಏನು, ಅವನಿಗೆ ಅವನ ಮಡದಿಯ ಮೇಲೆ ಏನು ಹಕ್ಕುಗಳುಂಟು, ಮಡದಿಗೆ ಅವನ ಮೇಲೆ ಏನು ಹಕ್ಕುಗಳುಂಟು, ತಂದೆ ತಾಯಿಗೆ ಮಕ್ಕಳ ಮೇಲೆ ಏನು ಹಕ್ಕು ಉಂಟು. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನೊಂದಿಗೆ ಮತ್ತು ಆ ಸಮಾಜದೊಂದಿಗೆ ಯಾವ ರೀತಿಯ ಹಕ್ಕುಗಳುಂಟು, ಮನುಷ್ಯನ ಮತ್ತು ದೇವನ ಸಂಬಂಧ ಹೇಗಿರಬೇಕು, ಇದನ್ನು ತಿಳಿಸುವುದು ಧರ್ಮ. ನಿಜವಾಗಿ ಹೇಳಿದರೆ ಧರ್ಮ ಬಂದಿರುವುದು ಮನುಷ್ಯರಿಗಾಗಿ, ಅದು ಯಾವುದೋ ಒಂದು ಜಾತಿಗೋ ಯಾವುದೋ ಒಂದು ಸಂಘಟನೆಗಲ್ಲ ಅದು. ಮತ್ತು ಧರ್ಮವನ್ನು ಕಳಿಸಿರುವವನು ಒಬ್ಬನೇ ಆಗಿರುವಾಗ ನಮ್ಮ ಅಭಿಪ್ರಾಯದ ಪ್ರಕಾರ ಈ ಜಗತ್ತಿಗೆ ಧರ್ಮವೂ ಕೂಡ ಒಂದೇ. ಅದು ಆಯಾಯ ಕಾಲಕ್ಕೆ ಅನುಗುಣವಾಗಿ ಆ ಧರ್ಮಗಳು ಈ ಜಗತ್ತಿಗೆ ಅವ ಕಳುಹಿಸಿದ್ದಾನೆ. ಇಸ್ಲಾಮಿನ ಪ್ರಕಾರ ಪ್ರವಾದಿಗಳ ಮೂಲಕ ಅವನು ಧರ್ಮವನ್ನು ಇಲ್ಲಿಗೆ ಕಳುಹಿಸಿದನು ಅಂತ. ಸುಮಾರು 1 ಲಕ್ಷಕ್ಕೂ ಅಧಿಕ ಪ್ರವಾದಿಗಳು ಈ ಜಗತ್ತಿಗೆ ಧರ್ಮವನ್ನು ಹಿಡ್ಕೊಂಡು ಬಂದರು ಅಂತ. ಆಯಾ ಕಾಲಕ್ಕೆ, ಆಯಾ ಸಂದರ್ಭಕ್ಕೆ, ಆಯಾಯ ಕಾಲದ ಬೇಡಿಕೆಗಳಿಗೆ ಅನುಗುಣವಾಗಿ ಆ ದೇವನು ಆ ಧರ್ಮವನ್ನು ಮನುಷ್ಯರ ಮೂಲಕವೇ ಕಳಿಸ್ತಾನೆ, ಮನುಷ್ಯರಿಂದ ಆಯ್ಕೆ ಮಾಡಿ. ಯಾಕೆ ಅಂದರೆ ಅವರು ಮಾಡಿ ತೋರಿಸಿದ್ದು ಅದು ಬೇರೆಯವರಿಗೂ ಕೂಡ ಒಂದು ಮಾದರಿ ಆಗಬೇಕು ಅಂತ, ಐಡಿಯಲ್ ಆಗಬೇಕು ಅಂತ. ದೇವರೇ ಇಳಿದು ಬಂದು ಯಾವುದಾದ್ರೂ ಒಂದು ವಿಷಯ ಮಾಡಿದರೆ ದೇವರಿಗೆ ಮಾಡುವ ಸಾಧ್ಯತೆಗಳಿರ್ತದೆ, ಮನುಷ್ಯನಿಗೆ ಮಾಡುವ ಸಾಧ್ಯತೆಗಳಿರುವುದಿಲ್ಲ. ಸೊ ಮನುಷ್ಯನಿಂದಲೇ ಅವ ಯಾಕೆ ಆಯ್ಕೆ ಮಾಡಿದ ಅಂತ ಹೇಳಿದರೆ, ಅವನ ಸಿದ್ಧಾಂತ ಕೊಡಲಿಕ್ಕೆ, ಅವನ ಸಂವಿಧಾನ ಕೊಡಲಿಕ್ಕೆ, ಅವನ ಸಿಸ್ಟಮ್ ಕೊಡಲಿಕ್ಕೆ. ಒಬ್ಬ ಮನುಷ್ಯ ಮಾಡಿದ್ದು ಇನ್ನೊಬ್ಬ ಮನುಷ್ಯನಿಗೆ ಮಾಡಲಿಕ್ಕೆ ಸಾಧ್ಯತೆಗಳುಂಟು. ಅವನಿಗೆ ಹಸಿವುಂಟು, ಬಾಯಾರಿಕೆ ಉಂಟು, ನಿದ್ದೆ ಉಂಟು, ಬೇಡಿಕೆಗಳುಂಟು. ಆದರೂ ಅವನು ಆ ಧರ್ಮವನ್ನು ಪಾಲಿಸ್ತಾನೆ ಹೇಳಿದರೆ ಅದನ್ನು ಬೇರೆಯವರಿಗೆ ಪಾಲಿಸಲಿಕ್ಕೆ ಸಾಧ್ಯ ಉಂಟಲ್ಲ. ನಾವು ಈ ನಿಟ್ಟಿನಲ್ಲಿ ಧರ್ಮವನ್ನು ತಿಳಿಯುವಂತಹ ಕೆಲಸ ಮಾಡಬೇಕು. ನಮ್ಮ ಅಭಿಪ್ರಾಯದ ಪ್ರಕಾರ ಈ ಎಲ್ಲ ಕಾರಣಕ್ಕೆ ಧರ್ಮ ಸರಿಯಾಗಿ ಜೀವನದಲ್ಲಿ ಬಾರದೇ ಇರುವುದೇ ಮುಖ್ಯ ಕಾರಣ ಅಂತ. ಅದು ಯಾರಲ್ಲಿ ಇರಲಿ, ಹಿಂದೂಗಳಲ್ಲಿ ಇರಲಿ, ಮುಸ್ಲಿಮರಲ್ಲಿ ಇರಲಿ, ಕ್ರೈಸ್ತರಲ್ಲಿ, ಅವರು ಯಾಕೆ ಈ ರೀತಿ ಬೇರೆ ಬೇರೆ ಅಂಥೇಳಿ ಭಾವಿಸ್ತಾರೆ ಅಂದರೆ, ಭಿನ್ನಾಭಿಪ್ರಾಯ ಯಾಕೆ ಬಂದಿದೆ ಅಂದರೆ ಅವರ ಧರ್ಮವನ್ನೇ ಅವರು ಅಭ್ಯಾಸ ಮಾಡಲಿಲ್ಲ, ಅವರ ಧರ್ಮವನ್ನೇ ಅವರು ಸರಿಯಾಗಿ ತಿಳಿಲಿಲ್ಲ. ಸೊ ನಮಗೆ ತೋಚುವುದು ಅದೇ ಕಾರಣ ಅಂತ. ಮಮತೆ ಮತ್ತು ಸಮತೆಯನ್ನು ಕಳೆದುಕೊಂಡಿದೆಯಾ ಸಮಾಜ? ಅದಕ್ಕೋಸ್ಕರವೇ ಇಷ್ಟೆಲ್ಲ ಸಂಘರ್ಷ, ಇಷ್ಟೆಲ್ಲ ಭಿನ್ನ ರಾಗ ದ್ವೇಷ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆಯಲ್ಲ. ಮಮತೆ ಮತ್ತು ಸಮತೆ, ಒಳ್ಳೆಯ 2 ವಾಕ್ಯಗಳನ್ನು ನೀವು ಮುಂದೆ ಇಟ್ಟಿದ್ದೀರಿ.
ನೋಡಿ, ಯಾವಾಗ ಸ್ವಾರ್ಥ ಬರ್ತದೆ, ಯಾವಾಗ ನನ್ನದು ಹೇಳೋದು ಬರ್ತದೆ, ಅಲ್ಲಿ ಈ ಮಮತೆ ಹೇಗೆ ಹುಟ್ಟುವುದು ಅಲ್ವಾ? ಮಮತೆ ಹೇಗೆ ಬರ್ತದೆ ಹೇಳಿದರೆ, ನನ್ನ ಹಾಗೆ ನೀವು ಅಂತ ಅಪ್ಪಿಕೊಳ್ಳುವ ಭಾವ. ನಾನು ಅಪ್ಪಿಕೊಳ್ಳುವುದು ದೂರದ ವಿಷಯ. ಈಗ ಮಕ್ಕಳಿಗೆ ತಂದೆ ತಾಯಿ ಅಪ್ಪಿಕೊಳ್ಳಿಕ್ಕೆ ಪುರುಸತ್ತಿಲ್ಲ ಅವರಿಗೆ, ನಾನು ನಿಮ್ಮನ್ನು ಅಪ್ಪಿಕೊಳ್ಳಿಕ್ಕೆ. ಅಪ್ಪಿಕೊಂಡಾಗ ಏನಾಗ್ತದೆ ಹೇಳಿದರೆ, ಹೃದಯಗಳು ಮಾತಾಡ್ತವೆ. ನಾವಿಲ್ಲದಿದ್ರೆ ನಾವು ದೂರ ಇಟ್ಕೊಂಡು ನಾವು ನಾಲಿಗೆಯಿಂದ ಮಾತಾಡೋದು. ಈಗ ನಮ್ಮ ಹೃದಯ ಮಾತಾಡಬೇಕಂದ್ರೆ ನಾನು ನಿಮ್ಮನ್ನು ಅಪ್ಪಿಕೊಳ್ಬೇಕು. ಪ್ರವಾದಿ ಮೊಹಮ್ಮದರ ಒಂದು ಘಟನೆ ಬರ್ತದೆ. ಹಜರತ್ ಬಿಲಾಲ್ ಅವರು ನೀಗ್ರೋ ಗುಲಾಮ, ಒಬ್ಬರು ಕರಿಯ ಮನುಷ್ಯ. ಆ ನೀಗ್ರೋ ಜನರು ಹೇಗಂತ ಹೇಳಿದ್ರೆ, ಅವರ ತುಟಿ ತುಂಬ ಉದ್ದ, ಈ ಒಂಟೆಯ ತುಟಿಯ ಹಾಗೆ ಕಾಣಲಿಕ್ಕೂ ಅವರು ತುಂಬ ಅಸಹ್ಯವಾಗಿ ಕಾಣ್ತಾ ಇದ್ರು. ಅಂದರೆ ಅವರು ತುಂಬ ಯಾವುದು ಶ್ರಮಜೀವಿಗಳು ಅವರು. ಸೊ ಅವರ ಇದರಲ್ಲಿ ಯಾವಾಗಲೂ ಬೆವರಿನ ವಾಸನೆ ಇರ್ತಾ ಇತ್ತು. ಜನರು ಅವರ ಹತ್ತಿರ ಹೋಗ್ತಾ ಇರಲಿಲ್ಲ. ಸೊ ಅವರನ್ನು ಸಮಾಜದಿಂದ ದೂರ ಇಡುವಂತಹ ಒಂದು ಕೆಲಸ ನಡೀತಾ ಇತ್ತು. ಅವರ ಮೇಲೆ ಅಸಹ್ಯ ಪಡುವಂತಹ ಕೆಲಸ ಇತ್ತು. ಸೊ ಅವರನ್ನು ಹೋಗಿ ಅಪ್ಪಿ ಹಿಡಿದದ್ದು ಪ್ರವಾದಿಗಳು. ಸೊ ಅವರಿಗೆ ಅಲ್ಲಿಯ ಜೀವನದ ಇದೇ ಬದಲಾಗಿ ಹೋಯಿತು. ಅವರ ಮನೆಯ ಮುಂದೆ ಹೋಗಿ ಕುಣಿದ್ರಂತೆ. ಅಲ್ಲಿ ಹೋಗಿ ಇವನಿಗೆ ಏನು, ಆ ಬಿಲಾಲಿಗೆ ಏನಾಗಿದೆ, ಹುಚ್ಚು ಹಿಡಿದಿದೆ ಇವನಿಗೆ, ಈ ರೀತಿ ಯಾಕೆ ಕುಣಿತಾನೆ, ಕೈ ಹಾರಿಸ್ತಾನಂತೆ, ಕುಣಿತಾನಂತೆ. ಸೊ ಆವಾಗ ಅವ ಹೇಳಿದ್ದು ಏನಂದರೆ, ನನ್ನನ್ನೊಬ್ಬ ಬಿಳಿಯ ಮನುಷ್ಯ ಬಂದು ತಬ್ಬಿಕೊಂಡ ಅಂತ. ಸೊ ಈ ಅಪ್ಪುಗೆ ಉಂಟಲ್ಲ, ತಬ್ಬಿಕೊಳ್ಳುವುದುಂಟ, ನನ್ನವನು ಅಂಥೇಳಿ ನಿಮಗೆ ನಾನು ಕನ್ವೆ ಮಾಡೋದುಂಟಲ್ಲ, ಭಾವಿಸು, ಕನ್ವೆ ಆಗಬೇಕು. ನೋಡಿ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದರೆ ಅದನ್ನು ಓಪನ್ ಹೇಳಬೇಕು ಅಂತ. ನೋಡಿ ಸರ್, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ ಅಂತ. ಹೌದಾ, ನೀವು ನನ್ನನ್ನು ಪ್ರೀತಿಸ್ತೀರ? ನೋಡಿ, ಆವಾಗ ಭಾವನೆಗಳು ಬೇರೆ ಆಗಿಬಿಡ್ತದೆ. ಅದು ಆತ್ಮೀಯತೆ ಅಲ್ಲಿ ಬಂದು ಬಿಡ್ತದೆ. ಇವತ್ತು ನಾವು ಕಾಣುವಂಥ ದೃಷ್ಟಿಯೇ ಬೇರೆ ಆಗಿದೆ. ನನ್ನ ದೃಷ್ಟಿಯಲ್ಲಿ ಇವತ್ತು ಪ್ರೇಮ ಇಲ್ಲ, ನನ್ನ ದೃಷ್ಟಿಯಲ್ಲಿ ಇವತ್ತು ಮಮತೆ ಇಲ್ಲ, ನನ್ನ ದೃಷ್ಟಿಯಲ್ಲಿ ಇವತ್ತು ನನ್ನವನು ಹೇಳುವುದಿಲ್ಲ. ನೀವು ಯಾರನ್ನಾದರೂ ಒಬ್ಬ ಪರಿಚಯ ಇಲ್ಲದೆ ಅಪರಿಚಿತ ಎಲ್ಲಿಗಾದರೂ ಹೋಗಿ, ನೀವು ಯಾವುದೋ ಬೇರೆ ಊರಿಗೆ ಹೋಗಿ ಅವನನ್ನು ನೋಡಿ ಒಂದು ಸಣ್ಣ ಸ್ಮೈಲ್ ಮಾಡಿ, ನೀವು ಅವ ಕೇಳ್ತಾನೆ ನೀವು ಯಾರು ಅಂತ. ಸೊ ಅದರಲ್ಲಿ ಒಂದು ಅಟ್ರಾಕ್ಷನ್ ಉಂಟು. ನಾವಿವತ್ತು ಅದನ್ನು ಕಳ್ಕೊಂಡಿದ್ದೇವೆ. ಸತ್ಯವನ್ನ ಸುಳ್ಳು ಮಾಡುವಂತಹ, ಸುಳ್ಳನ್ನು ಸತ್ಯ ಮಾಡುವಂತಹ ರಾಜಕೀಯ ಇದೆಯಲ್ಲ, ಅದಕ್ಕೆ ಧರ್ಮ ಅಂಟಿದ ತಕ್ಷಣ ಸಾಮಾಜಿಕ ಸ್ವಾಸ್ಥ್ಯ ಕಳೆದು ಹೋಯಿತು ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? 4 ವಿಷಯ ಹೇಳಿದ್ರಿ ನೀವು: ಸತ್ಯ, ಸುಳ್ಳು, ರಾಜಕೀಯ, ಧರ್ಮ ಅಲ್ವಾ? ಇದರಲ್ಲಿ 3 ಪಾಸಿಟಿವ್ ಅಂಶಗಳು. ನಾವೇನು ಮಾಡಿದ್ದೇವೆ, ಧರ್ಮ ಅಂದರೆ ನಮ್ಮಲ್ಲಿ ಈಗ ಈ ಧರ್ಮದ ಕಾರಣದಿಂದ ಅಥವಾ ಧರ್ಮವನ್ನು, ಆ ಧರ್ಮದ ಅನುಯಾಯಿಗಳು, ಬೇರೆಯವರಲ್ಲ, ಆ ಧರ್ಮದ ಅನುಯಾಯಿಗಳೇ ಅವರ ಧರ್ಮಕ್ಕೆ ಇವತ್ತು ಕಂಟಕಪ್ರಾಯ ಆಗಿದ್ದಾರೆ. ಯಾಕೆ ಅಂದರೆ ಅವರು ಅವರ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಸಮಾಜದಲ್ಲಿ ದಾರಿ ಎರೀತಾ ಇಲ್ಲ ಇಲ್ಲ ಬರ್ತಾ ಇಲ್ಲ. ಅದು ನೋಡಿ, ನನ್ನ ಧರ್ಮ ನೋಡುವುದು ಮತ್ತೆ, ಇಸ್ಲಾಮನ್ನು ನೋಡುವುದು ಮತ್ತೆ. ಮೊದಲು ನನ್ನನ್ನು ನೋಡುದವ್ರು ಹೇಗಿದ್ದಾನೆ ಅಂತ, ಧರ್ಮದ ಅನುಯಾಯಿ ಹೇಗೆ ಇದ್ದಾನೆ ಅಂತ. ಇವತ್ತು ಧರ್ಮಕ್ಕೆ ಅಪಾಯ ಇರುವುದು, ಧರ್ಮ ಇವತ್ತು ಕಂಟಕದಲ್ಲಿರುವುದು ಬೇರೆ ಧರ್ಮದ ಅನುಯಾಯಿಗಳಿಂದ ಅಲ್ಲ, ಅವರ ಧರ್ಮದ ಅನುಯಾಯಿಗಳಿಂದ. ಅದು ಇಸ್ಲಾಂ ಆಗಿರ್ಬೋದು, ಅಥವಾ ಹಿಂದೂ ಧರ್ಮ ಆಗಿರ್ಬೋದು, ಅದು ಕ್ರೈಸ್ತ ಧರ್ಮ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು. ನನ್ನನ್ನು ನೋಡೋದವ್ರು ಮೊದಲು, ಮತ್ತೆ ಕುರಾನ್ ಓದುದವರು, ಕುರಾನ್ ನೋಡೋದು, ನಾನು ಕೊಟ್ಟ ಕುರಾನ ಅಥವಾ ನಾನು ಕೊಟ್ಟ ಸಾಹಿತ್ಯವನ್ನು ನೋಡೋದು. ಇದು ಒಂದನೇದಾಗಿ ಧರ್ಮ. ಎರಡನೇದಾಗಿ ರಾಜಕೀಯ. ನೋಡಿ, ರಾಜಕೀಯ ಹೇಳುವಂಥದ್ದು ಧರ್ಮದ ಒಂದು ಅಂಗ. ಅದನ್ನು ಧರ್ಮದಿಂದ ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತೇಳಿ, ಧರ್ಮ ನಾನು ಹೇಳಿದಲ್ಲ ಮನುಷ್ಯನಿಗಾಗಿ ಇರುವುದು ಅಂತ. ಮನುಷ್ಯನ ಉದಯಕ್ಕಾಗಿ, ಅಭ್ಯುದಯಕ್ಕಾಗಿ ಅವನ ಸಂಸ್ಕೃತಿಯನ್ನು, ಅವನ ಸಿಸ್ಟಮನ್ನು ಸರಿ ಮಾಡಲಿಕ್ಕೆ ಧರ್ಮ ಇರುವುದು. ಆ ಧರ್ಮದಲ್ಲಿ ರಾಜಕೀಯವು ಕೂಡ ಇರ್ತದೆ. ರಾಜಕೀಯ ಕೆಟ್ಟದ್ದಲ್ಲ. ಯಾರು ರಾಜಕೀಯ ಮಾಡ್ತಾ ಇದ್ದಾರೆ ಅವರಲ್ಲಿ ಕೆಡುಕುಗಳು ಬಂದುಬಿಟ್ಟು. ಧರ್ಮದೊಳಗಿನ ರಾಜಕೀಯ ಅಂತಂದ್ರೆ, ಧರ್ಮದ ಒಳಗಿನ ರಾಜಕೀಯ ಅಲ್ಲ, ರಾಜಕೀಯ ಹೇಳುವಂಥದ್ದು ಧರ್ಮದ ಒಂದು, ರಾಜಕೀಯಕ್ಕೆ ಧರ್ಮ ಬೇಕು ಅಂತ. ರಾಜಕೀಯ ಧರ್ಮದ ಒಂದು ಭಾಗ. ಅದು ರಾಜಕೀಯ ಬಿಟ್ಟು ಧರ್ಮ ಆಗುವುದಿಲ್ಲ. ಅಂದ್ರೆ ಧರ್ಮ ಅಂದ್ರೆ ಧರ್ಮವನ್ನು ಬಿಟ್ಟು ಯಾವುದೂ ಇಲ್ಲ ಅಂತ ಇಲ್ಲ, ಯಾವುದು ಇಲ್ಲ, ಯಾವುದು ಇರಬಾರ್ದು ಕೂಡ. ಯಾಕೆಂದ್ರೆ ಹೇಗೆ ನನ್ನಲ್ಲಿ ಧರ್ಮ ಇದ್ರೆ ನಾನು ಹೇಗೆ ಸರಿಯಾದ ಮನುಷ್ಯನಾಗ್ತೇನೋ, ನನ್ನ ಕುಟುಂಬದಲ್ಲಿ ಧರ್ಮ ಬಂದು ಬಿಟ್ರೆ ಅದು ಕುಟುಂಬ ಸರಿ ಆಗ್ಬೇಕು, ಅದು ಧರ್ಮ. ಅದು ರಾಜಕೀಯದಲ್ಲಿ ಬಂದು ಬಿಟ್ರೆ ಧರ್ಮ, ಅದು ರಾಜಕೀಯ ಸರಿ ಆಗ್ಬೇಕು. ಇಲ್ಲಿದ್ರೆ ಅಲ್ಲಿ ಕೊರತೆಗಳು ಉಂಟು ಅಂತ ಲೆಕ್ಕ. ಅದು ಸರಿಯಾಗ್ಲಿಲ್ಲ ಅಂದ್ರೆ ಅದು ಏನೋ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ. ಪ್ರಾಬ್ಲಮ್ ಏನು ಅಂತ ನಾವು ಕಂಡು ಹಿಡಿಬೇಕು.
ಅಂದ್ರೆ ಮನುಷ್ಯರಾಗೋದನ್ನೇ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋದಾಗಿ ಹೇಳ್ತಿದ್ದೀರಿ ನೀವು. ಹೌದು ನೋಡಿ, ಮನುಷ್ಯತ್ವ ಕಳೆದುಕೊಂಡದ್ದಲ್ವ ನಾವು. ರಾಜಕೀಯ ಯಾಕೆ ಹಾಳಾಯ್ತು ಹೇಳಿ? ಹುಟ್ಟು ಮಾತ್ರ ಮನುಷ್ಯ ಅಂತ. ಒಂದು ನೋಡಿ, ಒಂದು ಕಡೆ ನಾನು ಈಗ ಧರ್ಮದ ಬಗ್ಗೆ ನಾನು ಹೇಳಿದೆ, ನನ್ನನ್ನು ನೋಡಿ ಅವರು ಧರ್ಮ ಕಲಿಬೇಕು ಅಂತ. ಧರ್ಮ ನೋಡುದು ಮತ್ತೆ ಮೊದಲು ನೋಡುದು ನನ್ನನ್ನು ಅವರು ಅಲ್ವಾ. ಒಂದು ವಸ್ತು ನೀವು ಯಾವುದಾದ್ರೂ ತಂದದ್ದಿದ್ರೆ ಆ ತಂದವನು ಯಾರು ಅಂತ, ಅಥವಾ ಏನಾದ್ರೂ ಮೂಲ ಯಾವುದು ಅಂತ, ಯಾವುದು ಒಂದು ಸಂದೇಶ ಬಂದ್ರೆ ಆ ಸಂದೇಶ ತಂದವನು ಯಾರು ಅಂತ, ಅವ ಹೇಗಿದ್ದಾನೆ ಅಂತ. ಅವ ಎಷ್ಟೋ ಒಳ್ಳೆಯ ಮಾತುಗಳನ್ನು ಆಡ್ಬೋದು, ಆದರೆ ಅವನೇ ಸರಿ ಇಲ್ಲ ಅಂದರೆ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಅದೇ ರಾಜಕೀಯ ಏನಾಯ್ತು ಅಂದರೆ ನೋಡಿ, ರಾಜಕೀಯದಲ್ಲಿ ಒಳ್ಳೆಯವರು ಇರಬೇಕಿತ್ತು. ನಮ್ಮನ್ನು ಆಳುವವರು, ನಮ್ಮನ್ನು ಸುಧಾರಿಸುವವರು ಹೇಗಿರ್ಬೇಕು ಅವರು? ನಮಗೆ ಐಡಿಯಲ್ ಆಗಿ ಇರಬೇಕು ಅವರಲ್ವಾ, ಮಾದರಿಯಾಗಿರ್ಬೇಕು ಅವರು. ಒಂದು ದೇಶ ನಡೆಸುವವರು, ಒಂದು ರಾಜ್ಯ ನಡೆಸುವವರು. ನಮ್ಗೆಲ್ರಿಗೂ ಕೂಡ ಅವರನ್ನು ನೋಡಿದಾಗ ಇವರು ಸರಿಯಪ್ಪ, ಎಲ್ಲರೂ ಒಪ್ಪುವವರಾಗಿರ್ಬೇಕು ಅವರು. ಆದರೆ ಏನಾಗಿದೆ ಇವತ್ತು, ಲೀಸ್ಟ್ ಕೊಡ್ತಾರೆ, ವಿಧಾನಸಭೆಯಲ್ಲಿ ಇಷ್ಟು ಮಂದಿ ಕ್ರಿಮಿನಲ್ಸ್ಗಳಿದ್ದಾರೆ, ಲೋಕಸಭೆಯಲ್ಲಿ ಇಷ್ಟು ಮಂದಿ ಕ್ರಿಮಿನಲ್ಸ್ಗಳಿದ್ದಾರೆ ಅಂತ, ಇಷ್ಟು ಜನರ ಮೇಲೆ ಇಷ್ಟು ಕೇಸುಗಳಿವೆ ಅಂತ, ಇಷ್ಟು ಜನರು ಇಷ್ಟು ಜೈಲು ವಾಸ ಅನುಭವಿಸಿಕೊಂಡು ಬಂದಿದ್ದಾರೆ ಅಂತ. ಇಂಥವರೆಲ್ಲ ಈ ರಾಜಕೀಯದಲ್ಲಿ ಸೇರಿದರೆ ಏನಾಗ್ಬೋದು ರಾಜಕೀಯದ ವ್ಯವಸ್ಥೆ? ಈ ಗೂಂಡಾಗಳಿಂದ, ಈ ಕ್ರಿಮಿನಲ್ಗಳಿಂದ ನಮ್ಮ ಆಯ್ಕೆ ಮಾಡುವಂತಹ ವ್ಯವಸ್ಥೆಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಅಥವಾ ಯಾಕೆ ನಾವೇ ಅಂಥವರನ್ನು ಆಯ್ಕೆ ಮಾಡಿ ಕಳಿಸ್ತೇವೆ? ನಮ್ಮಲ್ಲಿ ಒಬ್ಬರೇ ಇರುವುದಲ್ಲ, ಓಟ್ ಒಂದೇ ಇರುವುದು, ಆದರೆ ಇರುವುದು ಒಬ್ಬರೇ ಅಲ್ಲಲ್ಲ, ಆಯ್ಕೆ ಹಲವು ಇರ್ತದಲ್ಲ. ಒಳ್ಳೆಯವರನ್ನು ಆಯ್ಕೆ ಮಾಡ್ಬೋದಲ್ಲ. ನಾವು ಆಯ್ಕೆ ಮಾಡೋದ್ರಲ್ಲಿಯೂ ಕೂಡ ತಪ್ಪಿದ್ದೇವಾ? ನಮಗೆ ಅಲ್ಲಿಯೂ ಕೂಡ ಸ್ವಾರ್ಥ ಬಂದು ಬಿಟ್ಟಿದೆ. ರಾಜಕೀಯದಲ್ಲಿ ಹೇಗೂ ಸ್ವಾರ್ಥ ಬಂದು ಬಿಟ್ಟಿದೆ. ಎಷ್ಟರವರೆಗೆ ಅಂತ ಹೇಳಿದ್ರೆ ಅವನ ಕುಟುಂಬಕ್ಕೆ ಬೇಕಾಗುವಷ್ಟು ಸಂಪಾದನೆ ಮಾಡೋದಲ್ಲ, ರಾಜಕೀಯ ಒಂದು ದೊಡ್ಡ ದಂಧೆಯಾಗಿ ಬಿಟ್ಟಿದೆ. 5 ತಲೆಮಾರಿಗೆ, 10 ತಲೆಮಾರಿಗೆ ಅದು ಯಾರು ಉಣ್ತಾರೋ ಯಾರು ಬಿಡ್ತಾರೋ ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅದು ಈ ರೀತಿಯ ಪರಿಸ್ಥಿತಿ ಉಂಟು. ಸೊ ಒಳ್ಳೆಯವರು ಇಲ್ಲದ ಕಾರಣ ರಾಜಕೀಯ ಹಾಳಾಗಿ ಹೋಗಿದೆ. ನಾನು ನನ್ನ ಧರ್ಮವನ್ನು ಸರಿಯಾಗಿ ಪಾಲಿಸದೇ ಇರುವುದರಿಂದ, ನಾನು ಐಡಿಯಲ್ ಆಗದೇ ಇರುವುದರಿಂದ ಜನರು ಇವತ್ತು ಧರ್ಮದಿಂದ ದೂರ ಹೋಗ್ತಾ ಇದ್ದಾರೆ. ಈ ಧರ್ಮ ಎಲ್ಲ ಬೇಡ, ನೀವು ಹೇಳಿದ್ರಲ್ಲ ಆರಂಭದಲ್ಲಿ, ಅದೇ ಕಾರಣವ ಅಂತ. ಸೊ ಧರ್ಮ ಅದಕ್ಕೆ ಕಾರಣ ಆಗುವುದಿಲ್ಲ. ಮತ್ತೆ ಸುಳ್ಳು ಸತ್ಯ, ಸತ್ಯ ಸುಳ್ಳು, ಅದು ಒಂದು ಮಾತಿದೆ, ಒಂದು ಸುಳ್ಳನ್ನು 100 ಬಾರಿ ಹೇಳಿದರೆ ಅದು ಸತ್ಯ ಅಂತ ಜನರನ್ನು ನಂಬಿಸಬಹುದು ಅಂತ. ಮನಃಶಾಸ್ತ್ರದ ಪ್ರಕಾರ ಹಾಗೆ ಆಗ್ತದೆ ಅಂತ ಹೇಳಿ ನೋಡಿ. ಸುಳ್ಳಿಗೆ ಯಾವಾಗಲೂ ಆಯುಷ್ಯ ಇಲ್ಲ, ಸತ್ಯಕ್ಕೆ ಚಿರಕಾಲ, ಅದು ಸದಾ ಬಾಳುವಂಥದ್ದು. ಮತ್ತು ಈ ಸಮಸ್ಯೆ ಏನು ಅಂದರೆ, ಸುಳ್ಳು ಹೇಳುವವರು ಹೇಳ್ತಾನೆ ಇದ್ದಾರೆ, ಸತ್ಯ ಇರುವವರು ಏನಾಗಿದ್ದಾರೆ ಹೇಳಿದರೆ ಅವರು ಮೌನಿಗಳಾಗಿದ್ದಾರೆ. ಅವರು 100 ಬಾರಿ ಒಂದು ಸುಳ್ಳನ್ನು ಹೇಳಿ ಅದನ್ನು ಸತ್ಯ ಅಂತ ಜನರಿಗೆ ಮನವರಿಕೆ ಮಾಡ್ತಾರೆ ಹೇಳಿ. ಆದರೆ ಸತ್ಯ ಹೇಳುವವರು ಯಾಕೆ 10 ಬಾರಿ ಹೇಳಿ ಇದು ಸತ್ಯ ಅಂತ ಅದನ್ನು ಜನರಿಗೆ ಮನವರಿಕೆ ಮಾಡಲಿಕ್ಕೆ ಆಗುವುದಿಲ್ವಾ? ಮನವರಿಕೆ ಮಾಡ್ತಾ ಇಲ್ಲ. ಸತ್ಯ ಹೇಳುವವರು ಮೌನಿಯಾಗಿದ್ದಾರೆ, ಒಳ್ಳೆಯ ಮಾತನಾಡುವವರು ಒಳ್ಳೆಯವರು ಮೌನಿಗಳಾಗಿದ್ದಾರೆ. ಈ ಒಳ್ಳೆಯವರ ಮೌನ ಉಂಟಲ್ಲ, ಇದಕ್ಕೆಲ್ಲ ಕಾರಣ ಆಗ್ತಾ ಉಂಟು ಮತ್ತು ಅವಕಾಶ ಒದಗಿಸಿ ಕೊಡ್ತಾ ಉಂಟು. ಈಗ ಸಮಾಜದಲ್ಲಿ ಒಂದು ವ್ಯವಸ್ಥೆ ಹೇಗಿದೆ ಕೇಳಿದ್ರೆ, ಒಂದು ನಿರ್ಧರಿಸುವುದು ವ್ಯವಸ್ಥೆ ಹೇಗಿದೆ ಕೇಳಿದ್ರೆ, ಶ್ರೀರಾಜ್ ವಕ್ವಾಡಿ ಇವನು ಹಿಂದೂ ಧರ್ಮಕ್ಕೆ ಸೇರಿದವನು, ನನ್ನ ಬಾಹ್ಯ ನೋಡಿ ಅದನ್ನು ನಿರ್ಧರಿಸುವಂತಹ ವ್ಯವಸ್ಥೆ ಇದೆ, ಮನಸ್ಥಿತಿ ಇದೆ. ಈಗ ನೀವು ಅಕ್ಬರ್ ಅಲಿ, ನೀವು ಇಸ್ಲಾಂ ಧರ್ಮಕ್ಕೆ ಸೇರಿದವರು, ಇವರು ಇಂಥವರೇ ಹೀಗೆ ಇರ್ತಾರೆ ಅನ್ನುವಂಥದ್ದನ್ನ ಅಂತರ್ಯಾನ ಮಾಡದೆ ನಾನು ತಿಳಿಯುವುದು ಅಥವಾ ನಿರ್ಧರಿಸುವುದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಅಥವಾ ನಾವು ಬಾಹ್ಯಯಾನವನ್ನ ಮಾತ್ರ ಮಾಡಿಕೊಂಡು ತಿಳಿಯುವುದು ಅದು ತಪ್ಪ? ಅಂತರ್ಯಾನಕ್ಕೆ ನಾವು ಒಳಗಾಗಬೇಕಾ ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡೋದಾದ್ರೆ ತಿಳಿಬೇಕು ಸರ್. ನಾನು ರಾಜ್ ಯಾರು ಅಂತೇಳಿ ನಾನು ತಿಳಿಬೇಕು ಅಲ್ವಾ? ಧರ್ಮ, ಜಾತಿ, ಪಂಗಡ ಇದೆಲ್ಲ ಸೈಡಿಗೆ. ಫಸ್ಟಿಗೆ ನನ್ನಲ್ಲಿ ಏನು ಮೂಡಬೇಕಂದ್ರೆ ನನ್ನಂತೆ ಒಬ್ಬ ಮನುಷ್ಯ ಅಂತ. ಶ್ರೀರಾಜ್ ಕೂಡ ನನ್ನಂತೆ ಒಬ್ಬ ಮನುಷ್ಯ, ಅವನಿಗೂ ನನ್ನಂತೆ ಬಯಕೆಗಳುಂಟು, ಅವನಿಗೂ ಹಸಿವು ಉಂಟು, ಅವನಿಗೂ ಬಾಯಾರಿಕೆ ಉಂಟು, ಅವನಿಗೂ ಬೇಡಿಕೆಗಳುಂಟು. ಅವನು ನನ್ನಂತೆ. ನಾನು ಅವನಿಗೇನಾದರೂ ಸ್ವಲ್ಪ ಸಮಸ್ಯೆ ಮಾಡಿದರೆ ಅವನ ಮನಸ್ಸಿಗೆ ನೋವಾಗ್ತದೆ, ಹೇಗೆ ಅವ ಮಾಡಿದರೆ ನನ್ನ ಮನಸ್ಸಿಗೆ ನೋವಾಗ್ತದೆ ಹಾಗೆ. ಸೊ ನಾವು ಏನು ಮಾಡಬೇಕಂದ್ರೆ ಮನುಷ್ಯರನ್ನು ಮನುಷ್ಯರನ್ನಾಗಿ ಗುರುತಿಸಬೇಕು. ನಾವು ಜಾತಿಯನ್ನಾಗಿ, ಪಂಗಡವನ್ನಾಗಿ, ಧರ್ಮವನ್ನಾಗಿ ಗುರುತಿಸುವುದಲ್ಲ. ಯಾಕೆಂದರೆ ಈ ಧರ್ಮ ಬಂದಿರುವುದೇ ಮನುಷ್ಯರಿಗಾಗಿ, ಇದು ದೇವರಿಗೆ ಬಂದದ್ದಲ್ಲ.
ದೇವರು ಕಳಿಸಿರುವಂಥದ್ದು ಮನುಷ್ಯರಿಗಾಗಿ. ಮನುಷ್ಯನೇ ಮುಖ್ಯ ಇಲ್ಲಿ. ಈ ಜಗತ್ತಿನಲ್ಲಿ ಕೇಂದ್ರ ಸ್ಥಾನ ಯಾರದ್ದು ಅಂದರೆ ಮನುಷ್ಯರದ್ದು. ಕುರಾನಿನ ಪ್ರಕಾರ ಯಾವಾಗದ ತನಕ ಇಲ್ಲಿ ಮನುಷ್ಯ ಇರ್ತಾನೆ ಅಷ್ಟರ ತನಕ ಮಾತ್ರ ಜಗತ್ತಿಲ್ಲಿ ಇರ್ತದೆ ಅಂತ, ಇಲ್ದಿದ್ರೆ ಇದು ಪ್ರಳಯ ಆಗ್ತದೆ ಅಂತ. ಬೇರೆ ಧರ್ಮ ಗ್ರಂಥಗಳಲ್ಲಿಯೂ ಕೂಡ ಇದು ಹೇಳಿದೆ. ಈ ಸೂರ್ಯ, ಈ ಚಂದ್ರ, ಈ ನಕ್ಷತ್ರ, ಈ ಗಾಳಿ, ಈ ಬೆಳಕು, ಈ ಭೂಮಿ, ಈ ಆಕಾಶ ಯಾರಿಗಾಗಿ ಸೃಷ್ಟಿಯಾದದ್ದು? ಮನುಷ್ಯರಿಗಾಗಿ ಸೃಷ್ಟಿಯಾದದ್ದು. ಮತ್ತು ಅದಕ್ಕೆ ಯಾವುದಕ್ಕೂ ಕೂಡ ಮನುಷ್ಯನ ಅಗತ್ಯ ಇಲ್ಲ, ಅದೆಲ್ಲವೂ ಕೂಡ ಮನುಷ್ಯನ ಅಗತ್ಯ. ಸೂರ್ಯ ಒಂದು ದಿವಸ ಇಲ್ದಿದ್ರೆ ಆಗ್ಬೋದಾ ನಮಗೆ? ಒಂದು 10 ನಿಮಿಷ ಗಾಳಿ ಇಲ್ದಿದ್ರೆ ಆಗ್ಬೋದಾ ನಮಗೆ? ಸರಿಸುಮಾರು 1,00,000 ಬಾರಿ ನಾವು ಗಾಳಿ ತಗೊಂಡು ಹೊರಗೆ ಬಿಡ್ತೇವಲ್ಲ ದಿನಕ್ಕೆ. ಒಂದು 5 ಬಾರಿ ಬಿಡದೇ ಇದ್ರೆ ಏನಾಗ್ತದೆ ನಮ್ಮ ವಿಷಯ? ನಾವು ಜೀವಂತ ಇರ್ತೇವೆ, ನಾವು ಹೆಣವಾಗ್ತೇವೆ. ನಾವು ಪ್ರಕೃತಿಗೆ ಅವಲಂಬಿತರಾಗಿದ್ದೇವೆ ಅಂತ. ಬಿಲ್ಕುಲ್ ಪ್ರಕೃತಿಗೆ ನಮ್ದು ಏನು ಅವಶ್ಯಕತೆ ಇಲ್ಲ. ಮನುಷ್ಯನ ಯಾವ ಅವಶ್ಯಕತೆಯೂ ಇಲ್ಲ. ನಮ್ಮ ಸರ್ಕಾರದ ಅವಶ್ಯಕತೆಯೂ ಇಲ್ಲ ಅದಕ್ಕೆ. ಈ ಭೂಮಿ ತಿರುಗಿಸುವುದಕ್ಕೆ, ಈ ಸೂರ್ಯ ಉದಯ ಅಸ್ತಮಿಸುವುದಕ್ಕೆ ನಮ್ಮ ಸರ್ಕಾರದ ಏನಾದರೂ ಬೇಕಾ? ಅದಕ್ಕೆ ಏನು ಬೇಡ. ಇಷ್ಟೆಲ್ಲವನ್ನು ಕೊಟ್ಟು ಮನುಷ್ಯನನ್ನು ಸೃಷ್ಟಿ ಮಾಡಿ ಅವ ಹೇಳಿದ್ದು ನೀನು ಮನುಷ್ಯನಾಗಿ ಜೀವನ ಮಾಡುವಂತ. ಹೆಸರು ಕೊಟ್ಟದ್ದು ಯಾರು? ಅವ ಕೊಟ್ಟಿದ್ದಾನ? ನಿಮಗೆ ಶ್ರೀರಾಜ್ ಕೊಟ್ಟದ್ದು ಯಾರು? ನಿಮ್ಮ ತಂದೆ ತಾಯಿ ಕೊಟ್ಟದ್ದು. ನನಗೆ ಅಕ್ಬರ್ ಅಲಿ ಕೊಟ್ಟದ್ದು ಯಾರು? ನನ್ನ ತಂದೆ ತಾಯಿ ಕೊಟ್ಟದ್ದು ಅಕ್ಬರ್ ಅಲಿ ಅಂತ. ಗುರುತಿಸುವಿಕೆಗೆ ಅಷ್ಟಕ್ಕೆ ಮಾತ್ರ ಅದು. ಈಗ ಇಷ್ಟೆಲ್ಲ ಮಾಡಿದವನಿಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಇಷ್ಟೆಲ್ಲ ಕೊಟ್ಟಿದ್ದ ಲಕ್ಷಾಂತರ ರೂಪಾಯಿದುಂಟು ಈಗ ಇದರಲ್ಲಿ. ಕೋಟಿ ಕೋಟಿ ಹೇಳ್ಬೋದು ನಾವು ಅಲ್ವಾ? ಒಂದು ಕಣ್ಣಿಗೆ, ಒಂದು ನಾಲಿಗೆಗೆ, ಒಂದು ಕಿವಿಗೆ, ಒಂದು ಲಿವರಿಗೆ, ಕಿಡ್ನಿಗೆ, ಇದಕ್ಕೆಲ್ಲ ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆ ಉಂಟು ನಮಗೆ? ಜ್ಞಾನಕ್ಕೂ ಕೂಡ, ಜ್ಞಾನ ವಿಚಾರ ನಮ್ದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ಸೊ ಹಾಗಿರುವಾಗ ಅವನಿಗೊಂದು ಹೆಸರು ಎಲ್ಲಿಯಾದರೂ ಬರಿಬೋದಿತ್ತು. ಇವ ಶ್ರೀರಾಜ ಆಗಿ ಹೋಗಬೇಕು, ನಾನು ಅಕ್ಬರ್ ಅಲಿ ಆಗಿ ಹೋಗಬೇಕು, ಹೆಸರೇ ಬರಲಿಲ್ಲ ಅವ. ಇನ್ನೊಂದು ವಿಶೇಷ ಏನು ಅಂದರೆ ಶ್ರೀರಾಜೆ ನಮಗೆ ಬರುವಾಗ ಹೆಸರು ಇರಲಿಲ್ಲ, ಉಸಿರು ಮಾತ್ರ ಇದ್ದದ್ದು. ಹೋಗುವಾಗ ಉಸಿರು ಇರುವುದಿಲ್ಲ, ಹೆಸರು ಇರುವುದಿಲ್ಲ. ಉಸಿರು ಹೋದ ತಕ್ಷಣ ಹೆಸರು ಎಲ್ಲಿ ಹೋಗ್ತದೆ? ನಾವು ಮಾಡಿರುವಂಥ ಒಳ್ಳೆತನದಲ್ಲಿ ಇರುತ್ತೆ, ಅಷ್ಟೇ ಇರುತ್ತೆ. ಹೆಸರೇ ಇಲ್ಲ ನಿಮ್ದು. ಈಗ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಶ್ರೀರಾಜ ಅಂತ ಕರೀತಾರೆ. ಈಗ ನಾನೇ, ನಿಮ್ಮದು ಬೇಡ, ನನಗೆ ಪ್ರಾಯ ಆಗಿದೆ ಅಲ್ಲ, ನಾನು ನಾಳೆ ತೀರ್ಕೊಂಡು ಹೇಳಿ ಎಣಿಸಿ, ನನಗೆ ಈಗ ಶ್ವಾಸ ಹೋಯ್ತು, ಗಾಳಿ ಇಲ್ಲ ನನ್ನಲ್ಲಿ ಈ ದೇಹದಲ್ಲಿ, ನಾನು ಆವಾಗ ಅಕ್ಬರ್ ಅಲಿಯಾಗಿ ಇರುವುದಿಲ್ಲಲ್ಲ ಸರ್. ನಾನು ಹೆಣ ಆಗ್ತೇನೆ, ಡೆಡ್ ಬಾಡಿ ಆಗ್ತೇನೆ. ಸೊ ಎಷ್ಟು ನಶ್ವರ ಅದು ನಮ್ಮ ಐಡೆಂಟಿಟಿ, ನಮ್ಮ ಹೆಸರು ಹೇಳುವಂಥದ್ದು. ಮನುಷ್ಯ ಹೇಳುವಂಥದ್ದು ಮಾತ್ರ ಉಳಿಯುವಂಥದ್ದು. ಜೀವಸತ್ವ ಇರುವಾಗ ಮನುಷ್ಯರಾಗಿ ಬದುಕಬೇಕು, ಮನುಷ್ಯರಾಗಿಯೇ ಬದುಕಬೇಕು. ಎಲ್ಲರೂ ಕೂಡ ಮನುಷ್ಯರು. ನಿನ್ನವರು, ನಿನಗೆ ಹಕ್ಕುಗಳು ಜಾಸ್ತಿ ಉಂಟು, ಓಕೆ. ನಿನಗೆ ನಿನ್ನ ಹೆಂಡತಿಯ ಹಕ್ಕು, ಓಕೆ, ನೀನು ಹೆಂಡತಿಯಾಗಿ ನೋಡು. ನಿನ್ನ ಮಕ್ಕಳ ಹಕ್ಕು, ಯಾಕಂದರೆ ನಿನಗೂ ಅವರಿಗೂ ರಕ್ತ ಸಂಬಂಧ ಉಂಟು. ಒಂದು ರೀತಿಯಲ್ಲಿ ಹೇಳುವುದಿದ್ರೆ ನಮ್ಮ ಎಲ್ಲರ ರಕ್ತದ ಬಣ್ಣ ಒಂದೇ ಹೇಳ್ತೇವೆ ನಾವು, ಎಲ್ಲರ ರಕ್ತದ ಸಂಬಂಧವೂ ಒಂದೇ. ಕೇವಲ ಬಣ್ಣ ಮಾತ್ರ ಅಲ್ಲ, ನಮ್ಮೆಲ್ಲರ ರಕ್ತದ ಬಣ್ಣ ಅಂದರೆ ನಾವು ಸಣ್ಣ ನಮ್ಮ ಐಡೆಂಟಿಟಿ ಕೊಟ್ಟ ಹಾಗೆ. ನಮ್ಮೆಲ್ಲರ ಸಂಬಂಧವೂ ಒಂದೇ. ಯಾಕೆ ಅಂದರೆ ನಮ್ಮ ಆರಂಭವೇ ಒಂದು ಗಂಡು ಮತ್ತು ಒಂದು ಹೆಣ್ಣಿನಿಂದ ಆಗಿದೆ. ಆ ಗಂಡು ಮತ್ತು ಹೆಣ್ಣಿನಿಂದ ಅನೇಕ ಸ್ತ್ರೀ ಪುರುಷರು ಇಲ್ಲಿ ಬಂದಿದ್ದಾರೆ. ಸೊ ನಮಗೂ ನಿಮಗೂ ಮೂಲ ಎಲ್ಲಿ ಅಂದರೆ ಒಂದು ತಂದೆ ಒಬ್ಬ ತಾಯಿ ಹೇಳುವಂತ. ಒಂದು ಗಂಡು ಮತ್ತು ಹೆಣ್ಣು ಬೇರು ಅಷ್ಟೇ. ಬೇರು ನಮ್ದು, ಬೇರು. ಅಲ್ಲಿಂದ ನಾವೆಲ್ಲ ಬ್ರಾಂಚಸ್ಗಳು, ಎಲ್ಲ ಬ್ರಾಂಚಸ್ಗಳು, ನಾವೆಲ್ಲ ಅಲ್ಲಿಂದ ಬಂದದ್ದು. ನಾನು ನಿಮ್ಮನ್ನು ನನ್ನ ಸಹೋದರ ಅಲ್ಲ ಅಂತೇಳಿ ಹೇಳುವ ಅಧಿಕಾರ ನನಗಿಲ್ಲ. ಹಿಂದೂ ಹೇಳುವುದು ಬಿಡಿ, ಅದು ಭಾಳ ನಾವು ಹಿಂದಕ್ಕೆ ಹೋಯ್ತು, ಪಾತಾಳಕ್ಕೆ ಹೋಯ್ತು. ನಾನು ನಿಮ್ಮನ್ನು ಹಿಂದೂ ಅಂತೇಳಿ ಎಣಿಸುವುದು, ಅಥವಾ ನಾನು ಯಾರನ್ನಾದರೂ ಮುಸ್ಲಿಂ ಅಂತೇಳಿಯೋ ಅಥವಾ ಬೇರೆ ಏನೋ ಅಂತೇಳಿ ಅವನನ್ನು ನಾನು ಐಡೆಂಟಿಟಿ ಮಾಡುವಂಥದ್ದುಂಟಲ್ಲ, ಅವನ ಪರಿಚಯ ಮಾಡೋದುಂಟಲ್ಲ, ಅದು ಬಹಳ ಸಣ್ಣತನ. ನಾನು ನಿಮ್ಮನ್ನು ಹಾಯ್ ಬ್ರದರ್ ಅಂತೇಳಿ ಕರಿಬೇಕು. ನಾವು ಈ ಸಮಾಜವನ್ನು ಬೆಸೆಯುತ್ತೇಳಿ ಹೇಳಿ ಆದರೆ ಹಾಯ್ ಮೈ ಬ್ರದರ್ ಹೇಳಬೇಕು. ಯಾಕೆಂದರೆ ಮೂಲ ಒಂದೇ ಅಲ್ವಾ, ನೀವು ನನ್ನ ಸಹೋದರ ಹೌದಾ ಅಲ್ವಾ? ಸೊ ಈ ಸಂದೇಶ ಹೋಗ್ಬೇಕು ಸಮಾಜಕ್ಕೆ. ನಮ್ಮ ಈ ಸಹೋದರತೆ, ಈ ಬಾಂಧವ್ಯ, ಒಬ್ಬ ದೇವನ ಸೃಷ್ಟಿಗಳು ಹೇಳುವಂಥದ್ದು, ಒಂದು ತಂದೆ ತಾಯಿಯ ಮಕ್ಕಳು ಹೇಳುವಂಥದ್ದು. ಅದಕ್ಕಾಗಿ ಅಲ್ಲಿ ನಮ್ಮ ಗುಣಗಳೆಲ್ಲ ಸಮಾನವಾಗಿರುವಂಥದ್ದು. ನಮ್ಮನ್ನು ಯಾರೋ ಅಭ್ಯಾಸ ಮಾಡಿ ಏನೋ ನಾವು ಬೇರೆ ಬೇರೆ ಎಲ್ಲ ಈ ತಲೆಯಲ್ಲಿ ತುಂಬಿಕೊಂಡಿದ್ದೇವೆ. ಈಗ ನಿಮ್ಗೇನಾದರೂ ಸಮಸ್ಯೆ ಆದರೆ ನನ್ನ ಹೃದಯ ಯಾಕೆ ಮಿಡಿಯುತ್ತದೆ ಅಂದರೆ ನನಗೂ ನಿಮಗೂ ಸಂಬಂಧ ಉಂಟು. ನಮ್ಮ ನಡುವೆ ಎಷ್ಟೋ ಆದರ್ಶಗಳಿವೆ, ತತ್ವಗಳಿವೆ.
ಆದರೆ ನಾವು ಅದನ್ನು ಪಾಲಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಚರ್ಚೆ ಮತ್ತು ಆ ವಿಷಯ. ಇದಕ್ಕೆ ಸ್ವಯಂ ಪ್ರೇರಣೆ ಮುಖ್ಯ ಆಗುತ್ತೋ ಅಥವಾ ಆದರ್ಶ ಅಥವಾ ಇನ್ಯಾರೋ ಬಂದು ಹೇಳಿದ್ರೆ ಮಾತ್ರ ಅದನ್ನು ಪಾಲಿಸಬೇಕು ಅನ್ನೋದು ಮುಖ್ಯ ಆಗುತ್ತೋ? ಆದರ್ಶ ಹೇಳುವಂಥದ್ದು, ತನ್ನತನ ಹೇಳುವಂಥದ್ದು ಮನುಷ್ಯನ ಒಳಗಡೆ ತುಂಬಿಸಿದ್ದಾನೆ. ಅವನು ನನ್ನವನು ಹೇಳುವಂಥದ್ದು ತುಂಬಿಸಿದ್ದಾನೆ. ಆದರೆ ನಾವು ಅದಕ್ಕೆ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ವಿಷ ತುಂಬ್ತಾ ಇದ್ದೇವೆ. ನಾವು ಅದಕ್ಕೆ ನಮ್ಮ ಈ ಸಮಾಜದಲ್ಲಿ ಈ ವಿಷ ತುಂಬ್ತಾ ಇದ್ದೇವೆ ನಾವು. ಅವನಿನ್ನವನಲ್ಲ, ಅವ ಬೇರೆ, ಇವ ಬೇರೆ, ಎಷ್ಟು ಕಾರಣದಿಂದ ನಾವು ನಮ್ಮನ್ನು ಒಡಿತಾ ಇದ್ದೇವೆ. ಹೀಗೆ ಮಾತಾಡುವಾಗಲೇ ನಾವು ನಿಮ್ಮವರನ್ನು ಕೂಡ ಪ್ರೀತಿಸ್ತೇವೆ, ನಮ್ಮವರನ್ನು ಕೂಡ ಪ್ರೀತಿಸ್ತೇವೆ ಹೇಳಿಬಿಡ್ತೇವೆ ನಾವು. ಅಂದರೆ ಅಷ್ಟು ನಾವು ಹಾಳಾಗಿ ಹೋಗಿದ್ದೇವೆ. ನಿನ್ನವರು ಅಂದರೆ ಯಾರಿದ್ದಾರೆ ಇಲ್ಲಿ? ನೀನು ಹೇಳುವಂಥದ್ದೇ ಸುಳ್ಳು. ನಾನು ಯಾರಾದರೂ ಅವರು ಇವರು ಹೇಳಿದರೆ ಅದು ಸುಳ್ಳು, ತಪ್ಪದು. ಅವರು ಹೇಳುವಂಥದ್ದೇ ಇಲ್ಲ ಇಲ್ಲಿ, ಎಲ್ಲ ನನ್ನವರೇ ಇರುವುದಿಲ್ಲ. ಸೊ ಇದು ಏನಾಗಿದೆ ಅಂದರೆ ಈ ಸಮಾಜದಲ್ಲಿ ತುಂಬಿ ಹೋಗಿ ನಾವು ಒಳ್ಳೆಯವರು ಹೇಳುವಾಗಲೂ ಕೂಡ ನಾವೀಗ ಎಷ್ಟು ಪ್ರೀತಿಸಿದ್ರೂ ಕೂಡ ನಾನು ಹೇಳುವಾಗ, ಸರ್ ನಾನು ನಿಮ್ಮವ್ರ ಹತ್ರ ಹೋಗಿದ್ದೆ ಸರ್, ನಿಮ್ಮವರು ನನಗೆ ತುಂಬ ಪ್ರಿಯರು ಸರ್, ನನಗೆ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಇರೋದು ನಿಮ್ಮವರೇ ಸರ್. ಅದು ನಿಮ್ಮವರು ಎಲ್ಲಿಂದ ಬಂತು? ನಿಮ್ಮವರು ಹೇಳುವಂಥದ್ದೇ ಇಲ್ಲ ಇಲ್ಲಿ. ನಮ್ಮವರು ಅನ್ಬೇಕು, ನಮ್ಮವರೇ ಆಗ್ಬೇಕದು. ನಿಮ್ಮವ್ರು ಹೇಳುವಂಥದ್ದಿಲ್ಲ, ಎಲ್ಲ ನಮ್ಮವರು. ನಾವೆಲ್ಲ ಒಂದು ಕುಟುಂಬದ ಸದಸ್ಯರು, ನಮ್ದೊಂದು ಕುಟುಂಬ. ನೀವು ಈ ವಸುದೈವ ಕುಟುಂಬಕಂ ಅನ್ನುವುದನ್ನು ನೀವು ಒಪ್ಪುತ್ತೀರಾ? ವಸುದೈವ ಕುಟುಂಬಕಮೇ ನಮ್ದು. ಕುಲ್ಲುಕುಂ ಮಿನ್ ಆದಮು ಆದಮುನ್ ಮಿನ್ ತುರಾಬ್ ಅಂತೇಳಿ ಕುರಾನ್ ಹೇಳ್ತದಲ್ಲ. ಯಾರು ಮುಸ್ಲಿಮರು ಯಾರು ಒಪ್ಪದೇ ಇರ್ಲಿಕ್ಕೆ ಆಗುದಿಲ್ಲ ಅಲ್ಲ. ಅವ್ರು ಹೇಗೆ ಹಿಂದೂಗಳನ್ನು ಬೇರೆ ಹೇಳ್ತಾರೆ? ನೀವೆಲ್ಲರೂ ಕೂಡ ಆದಮರಿಂದ, ನಿಮ್ಮ ತಂದೆ ಒಬ್ಬನೇ ಹೇಳಿ ಆಯ್ತಲ್ಲ. ಓ ಆದಮುನ್ ಮಿನ್ ತುರಾಬ್, ಅವನನ್ನು ಮಣ್ಣಿನಿಂದ ಸೃಷ್ಟಿಸಲಾಗಿದೆ. ವಲಕದ್ ಕರ್ರಮ್ನಾ ಬನಿ ಆದಮ್ ಅಂತ, ಆದಮರಿಗೆ ನಾವು ಗೌರವವನ್ನು ದಯಪಾಲಿಸಿದ್ದೇವೆ. ನಾವೆಲ್ಲರೂ ಕೂಡ ಆದಮನ ಮಕ್ಕಳು, ನಾವೆಲ್ಲರೂ ಕೂಡ ಆದಮಿಗಳು, ನಾವೆಲ್ಲರೂ ಕೂಡ ಮನುಷ್ಯರು. ಗೌರವ ದಯಪಾಲಿಸಿದ್ದೇವೆ ಹೇಳಿ ಆದರೆ ಮತ್ತೆ ನಾವನ್ನು ಹೇಗೆ ನಿಮ್ಮನ್ನು ಕೀಳು ಅಂತ ಹೇಳಿ ಕಾಣುವುದು? ನಿಮ್ದು ಯಾವುದಾದ್ರೂ ವಿಷಯ ನನಗೆ ಹಿಡಿಸದೇ ಇದ್ರೆ ನನ್ನ ಯಾವುದೋ ವಿಷಯ ನಿಮಗೂ ಕೂಡ ಹಿಡಿಸುವುದಿಲ್ಲ. ಅದು ಮನುಷ್ಯ ಸ್ವಭಾವ. ಅದು ನಿಮ್ಮ ಯಾವುದೇ ಒಂದು ವಿಷಯ ನನಗೆ ಒಳ್ಳೆಯದು ಕಂಡ್ರೆ ನನ್ನ ಯಾವುದೇ ಒಂದು ವಿಷಯ ನಿಮಗೂ ಕೂಡ ಒಳ್ಳೆಯದು ಕಾಣ್ತದೆ. ಅದು ಕೂಡ ಮನುಷ್ಯ ಸ್ವಭಾವ. ಇದು ಎರಡು ಕೂಡ ಮನುಷ್ಯ ಸ್ವಭಾವದಲ್ಲಿ ಉಂಟು. ನಮ್ಮ ಮೈಂಡ್ ಬ್ರಾಡ್ ಆಗಬೇಕು. ನಾವು ಆ ಪಾಠ ಮಕ್ಕಳಿಂದ ಸ್ಟಾರ್ಟ್ ಮಾಡಬೇಕು, ನಮ್ಮ ಮನೆಯಲ್ಲಿ ಆರಂಭ ಆಗಬೇಕು. ನಮ್ಮ ಶಾಲೆಗೆ ಹೋದರೂ ಕೂಡ ಅಲ್ಲಿ ಸಮಸ್ಯೆಗಳು ಬರ್ತದೆ. ನಮ್ಮ ಶಾಲೆಗಳಲ್ಲಿಯೂ ಕೂಡ ಸಮಸ್ಯೆಗಳುಂಟು. ಈಗ ಇತ್ತೀಚಿನ ದಿನಗಳಲ್ಲಿ ಹಿಂದೂಗಳ ಶಾಲೆನೇ ಬೇರೆ, ಮುಸ್ಲಿಮರ ಶಾಲೆನೇ ಬೇರೆ ಆಗಿದೆ. ಸಪ್ರೇಟ್ ಆಗ್ತಾ ಇದ್ದೇವೆ ನಾವು, ಡಿವೈಡ್ ಆಗ್ತಾ ಇದ್ದೇವೆ ನಾವು, ವಿಭಜನೆಗೊಳ್ತಾ ಇದ್ದೇವೆ ನಾವು. ಸಣ್ಣ 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 ತುಂಡುಗಳನ್ನಾಗಿ ಮಾಡ್ತಾ ಇದ್ದೇವೆ ನಾವು. ಇದಕ್ಕೆ ನೀವು ವಿರೋಧ ಇದ್ದೀರಿ? ಮಾಡಬಾರ್ದು ಸರ್. ನಾವೆಲ್ಲರೂ ಒಟ್ಟಿಗೆ ಇರಬೇಕು. ನಾನು ನಿಮ್ಮನ್ನು ಅರಿಬೇಕು. ಈಗ ನಿಮ್ಮಲ್ಲಿ ತಪ್ಪಿದ್ರೆ ನಾನು ದೂರ ಮಾಡೋದು ಹೇಗೆ? ನಿಮ್ಮನ್ನು ಅರಿತ್ರೆ ಅಲ್ಲೋ ನಾನು ದೂರ ಮಾಡೋದು. ಇಲ್ಲದ್ರೆ ಆ ತಪ್ಪು ನಿಮ್ಮಲ್ಲಿ ಬೆಳೀತಾ ಇರ್ತದಲ್ಲ. ನನ್ನಲ್ಲಿ ಯಾವುದಾದ್ರೂ ಒಂದು ತಪ್ಪಿದ್ರೆ ಅದನ್ನು ನೀವು ದೂರ ಮಾಡಿ, ಅದು ಸರಿಯಲ್ಲ ಮಾರಾಯ ಮಾಡೋದು ನೀನು ಅಂತೇಳಿ ನನ್ನನ್ನು ಸಮಜಾಯಿಸಿ ಹೇಳಿದರೆ ಮಾತ್ರ ಅಲ್ವಾ ನಾನು ಸುಧಾರಣೆ ಆಗುದು. ನಾನು ಅರ್ಥ ಮಾಡಿಕೊಳ್ಬೇಕಲ್ಲ. ತಪ್ಪನ್ನು ನಾವು ಒಳ್ಳೆಯ ಭಾಷೆಯಲ್ಲಿ ಹೇಳಬೇಕು. ತಪ್ಪು ಮಾಡದೇ ಇರುವ ಯಾವ ಮನುಷ್ಯನೂ ಕೂಡ ಇಲ್ಲ. ತಪ್ಪು ನಾನು ಮಾಡಿದ್ರು ಕೂಡ ಅದನ್ನು ಒಳ್ಳೆಯ ಸಂಸ್ಕೃತಿಯ ಭಾಷೆಯಲ್ಲಿ ಹೇಳ್ಬೋದಲ್ಲ. ನಮಗೆ ನಾನು ಹೇಳುವ ಭಾಷೆ ನನ್ನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಬೇಕಲ್ಲ. ಅದು ಇಲ್ಲ ಅಂದರೆ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವುದಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಸೊ ಇದು ಹೇಗೆ ಅಂತ, ಧರ್ಮವನ್ನ ಉಳಿಸಬೇಕಾದ್ರೆ ಏನು ಮಾಡಬೇಕು? ಧರ್ಮವನ್ನ ಪಾಲಿಸಬೇಕು ಅಥವಾ ಕೊಲೆ ಮಾಡಬೇಕು ಇನ್ನೊಬ್ಬನನ್ನ? ಧರ್ಮವನ್ನು ಪಾಲಿಸಬೇಕು. ನಾವು ಧರ್ಮದ ಕಟ್ಟ ಅಭಿಮಾನಿ ಆಗಬೇಕು. ಕಟ್ಟ ಅಭಿಮಾನಿ ಆಗಬೇಕು. ಧರ್ಮದ ಕಟ್ಟ ಅಭಿಮಾನಿ ಅಂದರೆ ಮೂಲಭೂತವಾದಿ ಆಗುವುದಲ್ಲ, ಅದರ ಅಭಿಮಾನಿ ಆಗುವುದು. ಧರ್ಮ ಅಂದರೆ ಅದು ಎಲ್ಲ ಮನುಷ್ಯರನ್ನು ಸೇರಿಸುವಂಥ ಒಂದು ಪ್ರಕ್ರಿಯೆ ಅಂತ. ಎಲ್ಲ ಮನುಷ್ಯರನ್ನು ನನ್ನವರಾಗಿ ಕಾಣುವಂಥ ಒಂದು ಪ್ರಕ್ರಿಯೆ ಅದು ಅಂತ. ಧರ್ಮ ಅಂದರೆ ಗಡ್ಡ, ಮೀಸೆ, ಕೂದಲು, ಟೊಪ್ಪಿ, ಶಾಲು, ಬಣ್ಣ ಅಲ್ಲ. ಧರ್ಮ ಅಂದರೆ ನನ್ನ ಜೀವನದ ಸ್ಟೈಲ್,
ನಾನು ಜೀವನ ನಡೆಸ್ತಾ ನಿಮಗೆ ಎಷ್ಟು ಉಪಕಾರಿಯಾಗಿದ್ದೇನೆ ಅಂತ. ಆರ್ಟ್ ಆಫ್ ಲಿವಿಂಗ್. ನಾನು ನಿಮಗೆ ಎಷ್ಟು ಉಪಕಾರ ಮಾಡ್ತೇನೆ ಅಂತ, ಅದು ಧರ್ಮ. ನಾನು ಹಸಿದಿದ್ರೂ ಕೂಡ ಇನ್ನೊಬ್ಬರಿಗೆ ಉಣಿಸುವುದು ಧರ್ಮ. ನಿಮ್ಮ ನೋವು ನನ್ನ ನೋವು ಅಂತೇಳಿ ನಾನು ತಿಳಿದುಕೊಳ್ಳುವುದಿದೆಯಲ್ಲ, ಅದು ಧರ್ಮ. ನನ್ನ ನೋವು ನನಗೆ ಅನುಭವಕ್ಕೆ ಬರ್ತದೆ, ಆದರೆ ಯಾರಲ್ಲಿ ಧರ್ಮ ಇದೆಯೋ ಅವನಿಗೆ ಬೇರೆಯವರ ನೋವು ಕೂಡ ಅವನ ಅನುಭವಕ್ಕೆ ಬರಬೇಕು. ಅದು ಧರ್ಮ ಕಲಿಸುವ ಪಾಠ. ಅದು ಧರ್ಮವನ್ನು ರಕ್ಷಿಸುವುದಂದ್ರೆ ಯಾರು? ಪಾಲಿಸುವುದು. ಪಾಲಿಸುವುದು. ರಕ್ಷಣೆ ಅಂದರೆ ಎಂಥದ್ದು? ಪಾಲಿಸುವುದು. ಅದನ್ನು ನೀನು ಪಾಲಿಸುತ್ತೇಳಿ, ನೀನು ಆ ಧರ್ಮವನ್ನು ಪಾಲಿಸುತ್ತಿ ಹೇಳಿ ಆದರೆ ಆ ಧರ್ಮವೇ ನಿನ್ನನ್ನು ರಕ್ಷಣೆಗೆ, ಧರ್ಮ ನಿನ್ನನ್ನು ರಕ್ಷಿಸ್ತದೆ ಅಂದರೆ ನೀನು ಅದನ್ನು ಪಾಲಿಸುತ್ತಾ ಇದ್ದರೆ ನಿನಗೆ ರಕ್ಷಣೆಗೆ ಅದೇ ಸಾಕು ಅಂತ. ಅಲ್ಲಾಹನಿಗೆ ಸಹಾಯ ಮಾಡಿ ಅಂತೇಳಿ ಕುರಾನ್ನಲ್ಲಿ ಬರ್ತದೆ. ನೀವೇ ಹಾಗೆ ಈಗ ಧರ್ಮವನ್ನು ಉಳಿಸಿ ಅಂತೇಳಿ, ರಕ್ಷಿಸು ಅಂತೇಳಿ ಹೇಳಿದರು. ಅಲ್ಲಾಹನಿಗೆ ಸಹಾಯ ಮಾಡಿ, ಅವನಿಗೆ ಎಂತ ಸಹಾಯ ಮಾಡೋದು ನಾವು? ಅವ ಇಡೀ ಜಗತ್ತನ್ನು, ಈ ಮನುಷ್ಯರನ್ನು, ಅವನಿಗೆ ಸಹಾಯ ಮಾಡೋದಂದ್ರೆ ಎಂಥದ್ದು? ಮನುಷ್ಯರಿಗೆ ಸಹಾಯ ಮಾಡುವಂತ. ನೀನು ಮನುಷ್ಯರಿಗೆ ಸಹಾಯ ಮಾಡ್ತೀಯ, ಅದು ಅಲ್ಲಾಹನಿಗೆ ಸಹಾಯ ಮಾಡಿದ ಹಾಗೆ. ಸಹಕಾರವಾದಂತಹ ಬಾಳಿ, ಸಹಕಾರಿಯಾದಂತಹ ಬಾಳಿ, ಕೂಡಿ ಬಾಳುವುದು, ಸಹಕಾರವಾಗಿ ಬಾಳುವುದು, ಹಸಿದವನಿಗೆ ಉಣ್ಣಿಸುವುದು, ನಗ್ನನಾದವನಿಗೆ ತೊಡಿಸುವುದು, ಬಾಯಾರಿದವನಿಗೆ ಕುಡಿಸುವುದು, ಇದು ಧರ್ಮ ಕಲಿಸುವ ಪಾಠಗಳು. ಈ ವಿಭಜನೆ ಮತ್ತು ಗಡಿ ಇದರಿಂದಾದಂತಹ ಪರಿಣಾಮವನ್ನು ಜಗತ್ತು ಮತ್ತು ದೇಶ ಬಹಳ ದೊಡ್ಡ ಮಟ್ಟದಲ್ಲಿ ನೋಡಿದೆ. ಉದಾಹರಣೆ ನಮ್ಮ ಮುಂದೆ ಸಾಕಷ್ಟಿವೆ. ಆದರೂ ಈಗ ಅದನ್ನೇ ಸಂಭ್ರಮಿಸುವಂತಹ ಕಾಲ ಬಂದಿದೆಯಲ್ಲ. ನೋಡಿ, ಮನುಷ್ಯನಿಗೆ ಎಲ್ಲಿ ಎಲ್ಲ ಗಡಿ ಹಾಕಲಿಕ್ಕೆ ಸಾಧ್ಯತೆ ಉಂಟು, ಅಲ್ಲೆಲ್ಲ ಗಡಿ ಹಾಕಿದ್ದಾನೆ ಅವ. ಆಕಾಶಗಳಿಗೆ ಗಡಿ ಇಲ್ಲ ನೋಡಿ. ಆಕಾಶದಲ್ಲಿ ಗಡಿ ಉಂಟಾ? ಅಲ್ಲಿ ಯಾರದ್ದಾದರೂ ರಾಜ್ಯಭಾರ ನಡೀತದೆ? ಅಲ್ಲಿ ಯಾರದ್ದು ನಡೆಯುವುದಿಲ್ಲ. ಅಲ್ಲಿ ಗಡಿ ಹಾಕಲಿಕ್ಕೆ ಆಗಲಿಲ್ಲ. ಇದು ಒಂದು ಕಡೆಯಿಂದ ಈ ರಾಜಕೀಯ ವ್ಯವಸ್ಥೆ ಈ ಗಡಿಗಳ ನಿರ್ಮಾಣ ಮಾಡಿದೆ. ನಾವೆಲ್ಲ ಬೇರೆ ಬೇರೆ ಆಗಿದೆ. ವಸುದೈವ ಕುಟುಂಬಕಂ ಅಂದರೆ ಏನು? ಇಡೀ ಜಗತ್ತಿನ ಮನುಷ್ಯರು ಒಂದು ಕುಟುಂಬ ಅಂತ. ಜಗತ್ತು ಹೇಳುವಾಗ ಯಾವ ಗಡಿಗಳು ಕೂಡ ಇರುವುದಿಲ್ಲ ನಮಗೆ, ಯಾವ ಗಡಿಗಳು ಕೂಡ ಇಲ್ಲ. ದೇಶಕ್ಕೆ ಗಡಿ ಉಂಟು, ರಾಜ್ಯಕ್ಕೆ ಗಡಿ ಉಂಟು ಅಲ್ವಾ, ಜಿಲ್ಲೆಗೆ ಗಡಿ ಉಂಟು, ತಾಲೂಕಿಗೆ ಗಡಿ ಉಂಟು, ಗ್ರಾಮಕ್ಕೆ ಗಡಿ ಉಂಟು. ನನ್ನ ಮನೆಗೆ ಬಂದರೆ ನನ್ನ ಮನೆಗೊಂದು ಗಡಿ ಉಂಟು, ಮನೆಯ ಒಳಗೂ ಕೂಡ ಗಡಿ ಉಂಟು. ಗೋಡೆಗಳುಂಟು, ಅಲ್ಲಿಯೂ ಕೂಡ ಗೋಡೆಗಳುಂಟು. ನಮಗೆ ನಾವೇ ಸೃಷ್ಟಿ ಮಾಡಿಕೊಂಡಿರುವಂಥ ಈ ಗೋಡೆಗಳನ್ನು ಒಡೆದು ಹಾಕುವುದು ಹೇಗೆ? ಅದಕ್ಕೆ ಧರ್ಮ ಏನು ಹೇಳುತ್ತೆ? ಆ ಗೋಡೆಗಳಂತ ಹೇಳಿದ್ರೆ ರಕ್ಷಣೆಗೆ ಇರುವಂಥದ್ದು ಸರ್. ನೋಡಿ, ನನಗೊಂದು ಸಪ್ರೇಟ್ ಆಗಿರ್ಲಿಕ್ಕೆ ಒಂದು ರೂಮ್ ಬೇಕು, ಒಂದು ಬೆಡ್ರೂಮ್ ಬೇಕು. ಅದು ನನ್ನ ರಕ್ಷಣೆಗಲ್ವ ಇರೋದು ಅಲ್ವಾ? ನನಗೆ ಸಪ್ರೇಟ್ ಆಗಿ ಇರಬೇಕಲ್ಲಿ, ಅದು ನನ್ನದು ಹೇಳುವಂಥದ್ದು ಅಲ್ವಾ? ಅದಕ್ಕಾಗಿ ನಾವು ಏನು ಮಾಡ್ತೇವೆ, ಬೆಡ್ರೂಮ್ಗಳನ್ನು ಮಾಡ್ತೇವೆ, ಹಾಲ್ನಲ್ಲಿ ಬಂದರೆ ಎಲ್ಲರೂ ಕೂಡ ಒಂದಾಗಿ ಸೇರುವುದು, ಒಂದಾಗಿ ಇರುವುದು ಅಲ್ವಾ? ಆದರೆ ಅದೇ ನನ್ನದು ಹೇಳುವಂಥದ್ದು ಆಗಬಾರ್ದು. ಅದು ನಮ್ಮೆಲ್ಲರದ್ದು ಸೇರಿ ಇದೆ ಅಂತ ಹೇಳಿ ಆಗಬೇಕು. ಈಗ ನಾವು 4 ಜನ ಸೇರಿ, ಅಣ್ಣ ತಮ್ಮಂದಿರು ಸೇರಿ ಮನೆ ಕಟ್ತೇವೆ. ಮನೆ ಕಟ್ಟಿದ ನಂತರ ನನ್ನ ಕಲ್ಲನ್ನು ನಾನು ಕೀಳ್ತೇನೆ ಅಂದರೆ ಮನೆ ಉಳಿತದೆ ಅಲ್ಲಿ? ಇದು ನಾನು ತಂದದ್ದು, ಇದು ನಾನು ತಂದದ್ದು, ಇದು ನಾನು ಮಾಡಿದ್ದು, ಇದು ನಾನು ಮಾಡಿದ್ದು ಅಂತ ಹೇಳಿದರೆ ಮನೆ ಉಳಿತದೆ ಅಲ್ಲಿ? ಉಳಿಯುವುದಿಲ್ಲ. ಅದು ಬಿದ್ದು ಹೋಗ್ತದೆ, ನಾಶವಾಗಿ ಹೋಗ್ತದೆ. ಸೊ ಈ ಗಡಿಗಳು ಇರುವಂಥದ್ದು ನಮ್ಮ ಭದ್ರತೆಗಾಗಿ, ಹೊಡೆದಾಡಿಕೊಳ್ಳಿಕ್ಕಲ್ಲ. ಗಡಿಗಳು ಭದ್ರತೆಗಾಗಿರುವಂಥದ್ದು. ನೋಡಿ, ತಂದೆಗೊಂದು ಸ್ಥಾನಮಾನ ಇದೆ ಮನೆಯಲ್ಲಿ, ತಾಯಿಗೊಂದು ಸ್ಥಾನಮಾನ ಇದೆ ಮನೆಯಲ್ಲಿ. ಅದು ಗೌರವಪೂರ್ವಕವಾಗಿ ಇರಬೇಕದು. ನನ್ನದು, ನನ್ನ ರಕ್ಷಣೆಗಾಗಿ ಇರುವಂಥದ್ದು. ಅಷ್ಟನ್ನು ನಾನು ರಕ್ಷಣೆ ಮಾಡಬೇಕು ಹೇಳುವಂಥದ್ದು. ಮತ್ತು ಗಡಿಗಳಿಗಾಗಿ ನಮ್ಮ ಜೀವ ದಾರೆ ಎರೆಯುವುದುಂಟಲ್ಲ, ಇದರಷ್ಟು ದೊಡ್ಡ ಅವಿವೇಕತನ ಬೇರೆ ಇಲ್ಲ. ಏನಿದ್ರೂ ಕೂಡ ನಾವು ಇಲ್ಲಿ ದೊಡ್ಡ ಅಮೂಲ್ಯವಾದಂಥ ವಸ್ತು ಯಾವುದು ಅಂದರೆ ಈ ಭೂಮಿಯ ಮೇಲೆ ಅದು ಮನುಷ್ಯನ ಜೀವ ಅಂತ. ಈ ಭೂಮಿಗಳಲ್ಲ, ಈ ಗಡಿಗಳಲ್ಲ, ಈ ಸಂಪತ್ತು ಅಲ್ಲ. ಮನುಷ್ಯ ಜೀವಕ್ಕೆ ಇರುವಂತಹ ಬೆಲೆ ಈ ಭೂಮಿಯ ಮೇಲೆ ಬೇರೆ ಯಾರಿಗೂ ಇಲ್ಲ. ಮತ್ತು ಏನಿದ್ರೂ ಕೂಡ ಅದೆಲ್ಲವೂ ಕೂಡ ಅವನ ಅಡಿ ಬರುವಂಥದ್ದು.
ಸೊ ಈ ನಿಟ್ಟಿನಲ್ಲಿ ನಮ್ಮ ಈ ಗಡಿಗಳನ್ನು ನಾವು ಬೇರೆ ಬೇರೆಯನ್ನಾಗಿ ಮಾಡಬೇಕಾಗ್ತದೆ. ನೋಡಿ, ನಮ್ಮ ಸಂಬಂಧಗಳೆಲ್ಲ ಶಿಥಿಲ ಆಗ್ತಾ ಇದೆಯಲ್ಲ, ಸಂಕುಚಿತ ಭಾವನೆಯಿಂದ ನಮ್ಮ ಸಂಬಂಧಗಳು ಶಿಥಿಲವಾಗ್ತಾ ಇದೆ. ನಾವು ಮನೆಯಲ್ಲಿಯೂ ಕೂಡ ಕೂಡಿ ಬಾಳುವುದಿಲ್ಲ. ಈ ಬೆಡ್ರೂಮಿಗೆ ಸೇರಿ ಬಿಡ್ತೇವೆ ನಾವು. ಮನೆಯಲ್ಲಿ ಮೊದಲು ಅವಿಭಜಿತ ಕುಟುಂಬ ಇತ್ತು, ದೊಡ್ಡ ದೊಡ್ಡ ಮಡಕೆ ಬೇಯಿಸಲಿಕ್ಕೆ, ಅದರಿಂದ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡುವಂಥ ಒಂದು ಸಂಸ್ಕೃತಿ ಇತ್ತು ನಮ್ಮಲ್ಲಿ. ಇವತ್ತು ಅದು ಇಲ್ಲ ಅಲ್ಲ, ಕಾಣೆಯಾಗಿದೆ ಅಲ್ಲ. ಈ ವಿಭಜನೆಯನ್ನು ತಡಿಬೇಕಾದ್ರೆ ಮನೆ ಒಂದಾಗಬೇಕು. ಮನೆಯಲ್ಲೇ ವಿಭಜನೆ ಆಗ್ತಾ ಉಂಟಲ್ಲ ಸರ್. ಮನೆಯಲ್ಲೇ ನಮ್ಮ ಸಂಬಂಧಗಳಿಲ್ಲ. ದೊಡ್ಡಪ್ಪ ಎಲ್ಲಿದ್ದಾರೆ ಈಗ, ಚಿಕ್ಕಪ್ಪ ಎಲ್ಲಿದ್ದಾರೆ ಈಗ, ಮಾವ ಎಲ್ಲಿದ್ದಾರೆ, ಮಾಮಿ ಎಲ್ಲಿದ್ದಾರೆ ಈಗ, ಎಲ್ಲ ಆಂಟಿ ಮತ್ತು ಅಂಕಲ್ ಆಗಿ ಹೋಗಿದ್ದಾರೆ. ನಾವು ಮನೆಯನ್ನು ಮೊದಲು ಸರಿ ಮಾಡಿಕೊಳ್ಬೇಕು, ಮನೆಯ ಒಳಗಿನ ಪರಿಸ್ಥಿತಿಯನ್ನು ಸರಿ ಮಾಡಿಕೊಳ್ಬೇಕು. ನಾವು ಸ್ವಲ್ಪ ಮುದಿಪ್ರಾಯಕ್ಕೆ ಬಂದರೆ ನಮಗೆ ತಂದೆ ತಾಯಿ ಬೇಡ ಆಗ್ತಾರೆ, ಎಲ್ಲಾದರೂ ವೃದ್ಧಾಶ್ರಮ ಹುಡುಕುತ್ತಾ ಹೋಗ್ತೇವೆ ನಾವು. ಒಂದು ತಾಯಿಯ ಹೊಟ್ಟೆಯಲ್ಲಿ ಒಂದು ಗೇಣಿ ಇರುವುದು, ಅದು ಹೊಟ್ಟೆ ಹೀಗೆ ಅಳತೆ ಮಾಡಿದರೆ ಒಂದು ಗೇಣಿ, ಹೀಗೆ ಅಳತೆ ಮಾಡಿದರೆ ಒಂದು ಗೇಣಿ. 5-6 ಮಕ್ಕಳಿಗೆ ಜಾಗ ಇರ್ತದೆ. ಅವಳ ಹೊಟ್ಟೆಯಲ್ಲಿ 5-6 ಮಕ್ಕಳಿಗೆ ಜಾಗ ಕೊಡಲಿಲ್ಲ, ಕೊಟ್ಟಿದ್ದಾಳಲ್ಲ. 9 ತಿಂಗಳಲ್ಲಿ ಇಟ್ಟಿದ್ದಾಳಲ್ಲ. 2 ವರ್ಷ ಎಲ್ಲ ಮಕ್ಕಳಿಗೂ ಹಾಲು ಕೊಟ್ಟಿದ್ದಾಳಲ್ಲ. ತನ್ನ ಪ್ರಾಣ ಒತ್ತೆ ಇಟ್ಟು ಮಕ್ಕಳಿಗೆಲ್ಲ ಹೆರಿಗೆ ಮಾಡಿದ್ದಾಳಲ್ಲ. ಆ ತಾಯಿಗೆ 4-5 ಮಕ್ಕಳ ಮನೆಯಲ್ಲಿ ಒಂದು ಗೇಣು ಜಾಗ ಇಲ್ಲ ಅಂದರೆ ವೃದ್ಧಾಶ್ರಮ ಯಾಕೆ ಹುಡುಕಬೇಕು? ಎಲ್ಲಿ ಉಂಟು ಸಂಬಂಧಗಳು? ಎಲ್ಲಿ ಉಂಟು ನನ್ನತನ ಹೇಳುವಂಥದ್ದು, ನನ್ನವಳು ಹೇಳುವಂಥದ್ದು ಎಲ್ಲಿ ಉಂಟು? ಅವಳು ನನ್ನನ್ನು ನೋಡಲಿಲ್ವ? ಅವಳು ಹಾಗೆ ಮಾಡಿದ್ದಿದ್ರೆ ನಾನು ಹೀಗೆ ಬೆಳೀತಿದ್ನ? ನನ್ನ ತಂದೆ ಶ್ರಮಪಟ್ಟು ನನಗೆ ಹಾಕದೇ ಇದ್ದರೆ ನಾನು ಈ ಪರಿಸ್ಥಿತಿಗೆ ಇವತ್ತು ಬರ್ತಾ ಇದ್ನ? ನನ್ನ ವಿದ್ಯಾಭ್ಯಾಸ ಆಗಿರ್ಬೋದು, ನನ್ನ ತರಬೇತಿ ಆಗಿರ್ಬೋದು, ನನ್ನನ್ನು ಮನುಷ್ಯನಾಗಿ ನಿಲ್ಲಿಸಿದವರು ಅವರಲ್ವ? ಅವರು ನನಗೆ ಬೇಡ ಆಗ್ತಾರೆ ಹೇಳಿದರೆ ಮತ್ತೆ ಇದಕ್ಕೆ ಬೇರೆ ಗಡಿಗಳು ಬೇಕಾ? ಇದಕ್ಕೆ ಒಂದು ಯುಗಕ್ಕೆ ಸಾಕ್ಷಿ ಆಗಬೇಕಾಗಿರುವಂಥ ಯುವ ಜನಾಂಗ ಇವತ್ತು ಜಗಳ, ಸಂಘರ್ಷ, ದೊಂಬಿ ಇವುಗಳಲ್ಲೇ ಕಾಲ ಕಳೀತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂತ ಅನ್ನಿಸ್ತಾ ಇದೆ? ನೋಡಿ, ಯುವಕರಿಗೆ ನಾವು ಮಾರ್ಗದರ್ಶನ ಕೊಡಲಿಲ್ಲ. ಅವರು ಯಾವ ರೀತಿ ಬಾಳಬೇಕು ಅಂತ. ನಮ್ಮ ದೇಶ ಅಂದರೆ ಯುವಕರಿಂದ ತುಂಬಿದ ದೇಶ ನಮ್ಮದು. ಇವತ್ತು ನಾವು ಅವರ ತಲೆಯಲ್ಲಿ ವಿಷ ತುಂಬ್ತಾ ಇದ್ದೇವೆ. ಅವರಿಗೆ ಅಮೃತ ತುಂಬಬೇಕಿತ್ತು, ನಾವು ವಿಷ ತುಂಬ್ತಾ ಇದ್ದೇವೆ ಅವರಿಗೆ. ನೋಡಿ, ಅವರ ಶಾಲಾ ಕಾಲೇಜು ಕ್ಯಾಂಪಸ್ಗಳ ರಕ್ಷಣೆ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಡ್ರಗ್ ಮಾಫಿಯಾಗಳು ಅವರನ್ನು ಆಳ್ತಾ ಇದೆ. ಇವತ್ತು ನಮ್ಮ ಯುವ ಸಮೂಹವನ್ನು ಡ್ರಗ್ಸಿಗೆ ಬಲಿಯಾಗ್ತಾ ಇದ್ದಾರೆ, ಮದ್ಯ ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ, ಕಾಮಕ್ಕೆ ಬಲಿಯಾಗ್ತಾ ಇದ್ದಾರೆ. ಅವರಿಗೆ ದಿಕ್ಕೇ ಕಾಣ್ತಾ ಇಲ್ಲ. ಅವರಿಗೆ ಒಂದು ಒಳ್ಳೆಯ ವ್ಯವಸ್ಥೆನೇ ನಮ್ಮ ಸಮಾಜದಲ್ಲಿ ಕಾಣೆಯಾದ ಹಾಗೆ ಇದೆ. ಮತ್ತೆ ಹೇಗೆ ಯುವಕರು ಸರಿದಾರಿಗೆ ಬರಬೇಕು? ನಮ್ಮ ಇವತ್ತು TV ಚಾನೆಲ್ಸ್ಗಳು, ನಮ್ಮ ಇವತ್ತಿನ ಪತ್ರಿಕೆಗಳು, ನಮ್ಮ ಇವತ್ತಿನ ಮಾಧ್ಯಮಗಳು ಅವರು ಯುವಕರ ಬಗ್ಗೆ ಎಷ್ಟು ಗಮನ ಹರಿಸ್ತಾರೆ? ಇದು ನಮ್ಮ ಯುವಕರು, ನನ್ನ ಮನೆಯ ಯುವಕರು ಅಂಥೇಳಿ ಎಷ್ಟು ಸಂಪಾದಕರಿಗೆ ಇವತ್ತು ಅದರ ಜ್ಞಾನ ಇದೆ. ನನ್ನ ಪತ್ರಿಕೆಯಿಂದ ಏನಾದರೂ ಹೊರಟ್ರೆ, ನನ್ನ ಮಾಧ್ಯಮದ ಮೂಲಕ ಏನಾದರೂ ಹೊರಟ್ರೆ ಇದು ಯುವಕರ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಹೇಳುವಂಥದ್ದು ನಾವು ಏನಾದರೂ ಅರ್ಥ ಮಾಡಿದ್ದೇವೆ? ಒಂದು ಮೊಬೈಲ್ ಓಪನ್ ಮಾಡಿದರೆ ಯಾವ ರೀತಿಯ ವ್ಯವಸ್ಥೆಗಳು ಆ ಮೊಬೈಲ್ನಲ್ಲಿ ಇವತ್ತು ನಾನು ಬಯಸದೇ ಇದ್ರು ಅರನಗ್ನ ಚಿತ್ರಗಳು, ಬಟ್ಟೆ ಇಲ್ಲದಂತಹ ಚಿತ್ರಗಳು ಯಾವ ಯುವಕನಿಗೆ ಸಾಧ್ಯತೆ ಉಂಟು ಹೇಳಿ? ಎಂತಹ ಶಕ್ತಿ ಇದ್ದವನು ಕೂಡ ಕಾಲ್ಜಾರುವಂತಹ ಪರಿಸ್ಥಿತಿ ಉಂಟು. ಯಾಕೆ ನಾವು ಈ ರೀತಿ ಯುವಕರನ್ನು ದಾರಿ ತಪ್ಪಿಸ್ತಾ ಇದ್ದೇವೆ? ನಮಗೆ ಯಾಕೆ ಅದರ ಜ್ಞಾನ ಇಲ್ಲ? ಯಾಕೆ ಅದರ ಬೋಧ ಇಲ್ಲ? ಒಂದು ಸಮಾಜದ ಯುವಕರು ದಾರಿ ತಪ್ಪುವುದಂದರೆ ಏನು? ಸಮಾಜ ದಾರಿ ತಪ್ಪಿದ ಹಾಗೆ. ನಮ್ಮ ಮುಂದಿನ ಪೀಳಿಗೆ ದಾರಿ ತಪ್ತಾ ಇದೆ ಹೇಳುವಂಥ ಬೋಧ ನಮಗೆ ಯಾಕೆ ಇಲ್ಲ? ನಾವು ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಯುವಕರ ಬಗ್ಗೆ ಕಾಳಜಿ ಯಾಕೆ ಕಾಣ್ತಾ ಇಲ್ಲ? ತಂದೆ ತಾಯಿ ಕುಟುಂಬ ಎಷ್ಟು ಅವರನ್ನು ಸುಧಾರಿಸಿದರು, ಎಷ್ಟು ಅವರನ್ನು ತರಬೇತಿ ಮಾಡಿದರು, ಈ ಸಮಾಜಕ್ಕೆ ಹೋದ ಕೂಡಲೇ ಅವರಿಗೆ ಏನು ಬೇಡ ಅದೆಲ್ಲ ಸಿಗ್ತಾ ಇದೆ. ಅದು ಬಹಳ ಫ್ರೀಯಾಗಿ ಸಿಗ್ತಾ ಇದೆ, ಬಹಳ ವ್ಯವಸ್ಥಿತ ರೂಪದಲ್ಲಿ ಅವರಿಗೆ ಕೊಡುವಂಥ ವಿಷಯ ಆಗ್ತಾ ಇದೆ.
ನಮ್ಮ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡಿದೆ, ನಮ್ಮ ವ್ಯವಸ್ಥೆ ಯಾಕೆ ಕಣ್ಣು ಮುಚ್ಕೊಂಡಿದೆ. ಈ ರೀತಿ ಮುಂದುವರೆದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಸರ್. ಯಾವಾಗ ನಮ್ಮ ಸಮಾಜದ ಯುವಕರು ಅಡ್ಡದಾರಿ ಹಿಡಿತಾರೋ ಆ ಸಮಾಜದಿಂದ ದೇಶ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇಂದಿನ ಯುವ ಜನಾಂಗವೇ ನಾಳೆ ಮುಂದಿನ ಅದು ಭವಿಷ್ಯ ನಮ್ಮದು. ನಮ್ಮ ದೇಶದ ಭವಿಷ್ಯ ಎಲ್ಲಿ ಉಂಟು ಅಂತ ಕೇಳಿದರೆ ಅದು ನಮ್ಮ ಶಾಲಾ ಕ್ಯಾಂಪಸ್ಗಳಲ್ಲಿ ಉಂಟು ಅಂತ. ಅದು ನಮ್ಮ ಶಾಲಾ ಕ್ಯಾಂಪಸ್ಗಳಲ್ಲಿ ಉಂಟು. ವಿದ್ಯಾರ್ಥಿ ಯುವ ಸಮೂಹ ಒಂದು ಬೇರೆ ಉಂಟು, ವಿದ್ಯಾರ್ಥಿ ಯುವ ಸಮೂಹ ಒಂದು ಬೇರೆ ಉಂಟು. ತಂದೆ ತಾಯಿಗಳ ಬಗ್ಗೆ ಗೌರವ ಇಲ್ಲ, ಸಮಾಜದ ಆಗು ಹೋಗುಗಳ ಬಗ್ಗೆ ಅವರಿಗೆ ಏನೂ ಬಿದ್ದು ಹೋಗಲಿಲ್ಲ. ಅವ್ರದ್ದೊಂದು ಲೋಕವೇ ಬೇರೆ ಆಗ್ತಾ ಉಂಟು. ಒಂದು ಎಲ್ಲಿಯಾದರೂ ಆಕ್ಸಿಡೆಂಟ್ ಆದರೆ ಅವರಿಗೆ ಅದರ ಬೋಧ ಇರುವುದಿಲ್ಲ, ಅವರು ಅವರದ್ದೇ ಗುಂಗಿನಲ್ಲಿ ಇರ್ತಾರೆ. ಯಾರಾದರೂ ಒಬ್ಬ ಬಿದ್ದು ನರಳ್ತಾ ಇದ್ದರೆ ಅವರಿಗೇನು ಅದರದ್ದು ಬೋಧ ಇರುವುದಿಲ್ಲ. ಎಲ್ಲರೂ ಅಂತ ಹೇಳಿ ಅಲ್ಲ, ಆದರೆ ಹೆಚ್ಚಿನ ಯುವಕರ ಪರಿಸ್ಥಿತಿ ಇದೆ ಆಗಿದೆ. ನಾವು ಯಾಕೆ ಇದರ ಬಗ್ಗೆ ಆಲೋಚಿಸಬಾರ್ದು? ನಾವು ಧರ್ಮ, ರಾಜಕಾರಣ, ಗಲಭೆ, ಓಟು, ಅಧಿಕಾರ ಇದರಲ್ಲಿ ಬಿದ್ದುಕೊಂಡಿದ್ದೇವೆ. ಇದು ಇಲ್ಲಿ ನಮ್ಮದು ಕಾಲು ಜಾರುತ್ತಾ ಇದೆ. ಇದು ವಿನಾಶಕದ ಕೂಪಕ್ಕೆ ತಳ್ತಾ ಇದ್ದೇವೆ ನಾವು. ಇದರ ಬಗ್ಗೆ ನಮ್ಮ ಗಮನ ಇಲ್ಲ. ಧರ್ಮದ ಮೂಲ ಅಮೃತವನ್ನ ಧಾರೆ ಎರೆಯಬೇಕಾಗಿರುವಂತಹ ಹಿರಿಯರು ಅದನ್ನು ಮಾಡದೆ ಇನ್ನೊಂದು ವಿಷಯವನ್ನ ಹೇರುತ್ತಾ ಇದ್ದಾರೆ ಅನ್ನೋದಾಯಿತು. ಹೌದು, ಅವರು ಅಂತ ಹೇಳಿದ್ರೆ ನೋಡಿ, ಅವರು ಇಲ್ಲಿ ಮನುಷ್ಯ ಸಮಾಜವನ್ನು ಬೆಳೆಸೋ ಬಗ್ಗೆ ಪ್ರಯತ್ನ ಪಡ್ತಾ ಇಲ್ಲ. ಅವರು ಒಂದು ಒಳ್ಳೆಯ ವ್ಯವಸ್ಥೆ ಬೆಳೆಸೋ ಬಗ್ಗೆ ಯಾರು ಪ್ರಯತ್ನ ಪಡ್ತಾ ಇಲ್ಲ. ನಾನು ಅವರು ಇವರು ಅಂತೇಳಿ ಹೇಳ್ತಾ ಇಲ್ಲ, ಎಲ್ಲ ಕಡೆಯೂ ಕೂಡ ಇದೆ ಇದು, ಎಲ್ಲ ಕಡೆಯೂ ಇದೆ. ನಾವು ಎಲ್ಲರೂ ಸೇರಿ ನಮ್ದೆಲ್ಲರದ್ದು ಒಂದು ಎಜೆಂಡಾ ಆಗಬೇಕು. ಅದು ಹಿಂದೂಗಳಾಗಿರಲಿ, ಮುಸ್ಲಿಮರಾಗಿರಲಿ, ಕ್ರೈಸ್ತರಾಗಿರಲಿ, ಲಿಂಗಾಯತರಾಗಿರಲಿ, ಒಕ್ಕಲಿಗರಲಿ, ಯಾರೇ ಆಗಿರಲಿ, ನಮ್ಮ ಎಜೆಂಡಾ ಏನು ಅಂದರೆ ಈ ಸಮಾಜದಲ್ಲಿರುವಂಥ ಕೆಡುಕನ್ನು ನಾವು ದೂರೀಕರಿಸ್ತೇವೆ ಅಂತ, ಈ ಸಮಾಜದ ಕೆಡುಕಿಗೆ ನಾವು ಕಡಿವಾಣ ಹಾಕ್ತೇವೆ ಅಂತ. ಇಲ್ಲದೆ ಹೋದರೆ ಯಾರಿಗೂ ಇಲ್ಲಿ ಉಳಿಗಾಲ ಇಲ್ಲ, ಯಾರಿಗೂ ಇಲ್ಲಿ ಶಾಂತಿ ಇಲ್ಲ, ಯಾರಿಗೂ ಇಲ್ಲಿ ನೆಮ್ಮದಿ ಇಲ್ಲ. ನನ್ನ ಮಗ ಏನಾದರೂ ಅಡ್ಡದಾರಿ ಹಿಡ್ದ ಅಂದರೆ ನನಗೆ ಎಲ್ಲಿ ಶಾಂತಿ ನೆಮ್ಮದಿ ಬರಬೇಕು? ನನ್ನ ಕುಟುಂಬದಲ್ಲಿ ಯಾರಾದರೂ ಒಬ್ಬ ಅಡ್ಡದಾರಿ ಹಿಡ್ದ ಅಂದರೆ ಹೇಗೆ ಆ ಕುಟುಂಬ ನೆಮ್ಮದಿಯಿಂದ ಇರಬೇಕು? ನಮ್ಮ ಈ ಸಂದರ್ಭದ ಕಿವಿ ಮಾತು ಏನು ಅಂದರೆ, ಈ ಸಮಾಜಕ್ಕೆ ನಾವು ಕಿವಿ ಮಾತು ಹೇಳುವುದಕ್ಕೂ ಸಣ್ಣವರಾಗಿರ್ಬೋದು, ಆದರೂ ಇವತ್ತು ನೀವೊಂದು ಅವಕಾಶ ಒದಗಿಸಿ ಕೊಡ್ತಾ ಇದ್ದೀರಿ. ನಾವೆಲ್ಲರೂ ಸೇರಿ, ಇಲ್ಲಿಯ ಎಲ್ಲ ಹಿಂದೂಗಳು, ಇಲ್ಲಿಯ ಎಲ್ಲ ಮುಸ್ಲಿಮರು, ಇಲ್ಲಿಯ ಎಲ್ಲ ಕ್ರೈಸ್ತರು, ಇಲ್ಲಿಯ ಎಲ್ಲ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ದಲಿತರು ಎಲ್ಲರೂ ಸೇರಿ ನಮ್ಮ ಸಮಾಜದಲ್ಲಿ ಏನು ಕೆಡುಕುಗಳುಂಟು, ನಮ್ಮ ಯುವಕರಲ್ಲಿ ಏನು ಕೆಡುಕುಗಳುಂಟು, ನಮ್ಮ ಯುವತಿಯರಲ್ಲಿ ಏನು ಕೆಡುಕುಗಳುಂಟು, ಆ ಕೆಡುಕನ್ನು ದೂರೀಕರಿಸುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ಎಲ್ಲ ಜಾತಿಗಳಿಗೊಂದು ಸಂಘಟನೆ ಇದೆ, ಎಲ್ಲ ಧರ್ಮಗಳಿಗೂ ಕೂಡ ಒಂದು ಸಂಘಟನೆ ಇದೆ. ಈ ಸಂಘಟನೆಯ ನಿಜ ಉದ್ದೇಶವನ್ನೇ ಮರೆತು ಸಂಘಟನೆ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಇದು ಸಮಾಜದ ಸ್ವಾಸ್ಥ್ಯವನ್ನ ಕಳೀತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಕಳೀತಾ ಇದೆ ಸರ್. ನಾವು ನೋಡಿ, ನಾವು ಸಂಘಟನೆ ಮಾಡಿಕೊಂಡು ಸಮಾಜವನ್ನು ಕಾಣುವುದಿಲ್ಲ ಹೇಳಿದ್ರೆ, ಕೇವಲ ಸಂಘಟನೆಯ ಉದ್ಧಾರ ಮಾತ್ರ ನಮ್ಮ ಎಜೆಂಡಾ ಆದರೆ ಅದರಲ್ಲಿ ಏನು ಪ್ರಯೋಜನ ಉಂಟು? ಸಮಾಜಕ್ಕೆ ಏನು ಪ್ರಯೋಜನ ಉಂಟು? ಯಾವುದಾದ್ರೂ ಒಂದು ಸಂಘಟನೆ ನಾವು ಕಟ್ತೇವೆ ಹೇಳಿ ಆದರೆ, ಯಾವುದಾದ್ರೂ ಒಂದು ಸಂಘಟನೆ ನಾವು ಬೆಳೆಸ್ತೇವೆ ಹೇಳಿದರೆ ಅದರಲ್ಲಿ ಸಮಾಜದ ಉದ್ಧಾರ ಇರಬೇಕಲ್ಲ, ಸಮಾಜದ ಅಭ್ಯುದಯ ಇರಬೇಕಲ್ಲ, ಸಮಾಜಕ್ಕೆ ಏನಾದರೂ ಒಳಿತನ್ನು ನಾವು ವರ್ಗಾಯಿಸುವವರಾಗಿರ್ಬೇಕಲ್ಲ. ನಾವು ಇಲ್ಲದಿದ್ರೆ ಯಾಕೆ ಸಂಘಟಿತರಾಗ್ತೇವೆ? ಹೊಡೆಯುವುದಕ್ಕೆ, ಬಡಿಯುವುದಕ್ಕೆ, ಕಡಿಯುವುದಕ್ಕೆ, ಸುಳ್ಳು ಹೇಳುವುದಕ್ಕೆ, ದ್ವೇಷ ಹರಡುವುದಕ್ಕೆ ನಾವು ಸಂಘಟಿತರಾಗಬೇಕಾ? ಇದು ನಮ್ಮ ಎಜೆಂಡಾವ? ಇದರಿಂದ ಯಾರಿಗೆ ಒಳಿತುಂಟು ಹೇಳಿ ನೋಡಿ? ದ್ವೇಷದಿಂದ ಯಾರು ಏನನ್ನು ಸಾಧಿಸ್ತಾರೆ? ದ್ವೇಷದಿಂದ ಏನಾದರೂ ಸಾಧನೆ ಉಂಟಾ? ಅನ್ಯಾಯದಿಂದ ಏನಾದರೂ ಸಾಧಿಸ್ಲಿಕ್ಕೆ ಆಗ್ತದೆ? ಸುಳ್ಳಿನಿಂದ ಏನಾದರೂ ಸಾಧಿಸ್ಲಿಕ್ಕೆ ಆಗ್ತದೆ? ಎಷ್ಟು ತನಕ ನಡಿಬಹುದು ಅದು? ಅದರ ಆಯುಷ್ಯ ಬಹಳ ಕಡಿಮೆ ಅಲ್ವಾ? ನಮ್ಮ ಸಂಘಟನೆಗಳು ಉಂಟು, ನಮ್ಮ ವ್ಯವಸ್ಥೆಗಳು ಏನುಂಟು, ನಮ್ಮ ಪಕ್ಷಗಳು ಏನುಂಟು, ಅದು ರಾಜಕೀಯ ಇರಲಿ ಬೇರೆ ಇರಲಿ, ಇವು ಎಲ್ಲವೂ ಕೂಡ ಸೇರಿಕೊಂಡು ಈ ಸಮಾಜದ ಉದ್ಧಾರಕ್ಕಾಗಿ ನಾವು ಪರಿಶ್ರಮಿಸಬೇಕು. ಕೆಡುಕು ಯಾರು ಮಾಡಿದರೂ ಕೂಡ, ಅದು ನನ್ನವ ಮಾಡಲಿ ಅಥವಾ ನನ್ನ ವಿರೋಧಿ ಮಾಡಲಿ, ಅದನ್ನು ಕೆಡುಕು ಅಂಥೇಳಿ ನಾವು
ಪರಿಚಯ ಮಾಡಬೇಕು. ನನ್ನವರು ಮಾಡಿದರೆ ಅದು ಒಳಿತು, ಬೇರೆಯವರು ಮಾಡಿದರೆ ಅದು ಕೆಡುಕು ಅಂತ ಆಗುದಿಲ್ಲ. ಕೆಡುಕು ಅಂದರೆ ಕೆಡುಕು, ಅದು ಒಳಿತು ಅಂದರೆ ಒಳಿತು. ಅದು ಕೋಮುವಾದ ಅಂದರೆ ಏನು? ನನ್ನವರು ತಪ್ಪು ಮಾಡಿದರೂ ಕೂಡ ನಾನು ಅದನ್ನು ಸಮರ್ಥನೆ ಮಾಡ್ತೇನೆ ಹೇಳಿ, ಆದರೆ ಅದೇ ಅಲ್ವ ಕೋಮುವಾದ. ಅದಕ್ಕಿಂತ ಮಿಗಿಲಾದ ಕೋಮುವಾದ ಉಂಟ. ಮತ್ತೆ ಒಳಿತು ಯಾರು ಮಾಡಿದರೂ ಕೂಡ ನಾವು ಅದನ್ನು ಪ್ರಶಂಸಿಸಬೇಕು. ಇಂಥ ಒಂದು ಸಮಾಜ ಬರಬೇಕು. ಆ ಒಳಿತು ಪ್ರಶಂಸೆ ಮಾಡಲಿಕ್ಕೆ ಮತ್ತು ಕೆಡುಕನ್ನು ವಿರೋಧಿಸಲಿಕ್ಕೆ ಅದಕ್ಕೆ ಈ ಗೋಡೆಗಳು ಯಾವುದು ಅಡ್ಡ ಬರಬಾರ್ದು. ಜಾತಿಯ ಗೋಡೆಗಳು, ಈ ಧರ್ಮದ ಗೋಡೆಗಳು, ಈ ಸಂಘಟನೆಯ ಗೋಡೆಗಳು ಯಾವುದು ಬರಬಾರ್ದು. ಒಳಿತು ಎಲ್ಲಿ ಆದರೂ ಕೂಡ ನಾವು ಮುಕ್ತ ಕಂಠದಿಂದ ಹೇಳಬೇಕು, ಹಾಂ ಇದು ಒಳಿತು ಆಗಿದೆ ಅಂತ. ಕೆಡುಕು ಎಲ್ಲಿ ಆದರೂ ಕೂಡ ನಾವು ಹೇಳಬೇಕು, ನೋಡಿ ಇದು ಕೆಡುಕು ಅಂತ. ನನ್ನ ತಂದೆ ಮಾಡಲಿ, ನನ್ನ ತಾಯಿ ಮಾಡಲಿ, ನನ್ನ ಮಕ್ಕಳು ಮಾಡಲಿ, ನಾನು ಮಾಡಲಿ. ನಾವು ಯಾರ ಪರ ನಿಲ್ಲಬೇಕಂದ್ರೆ ಜಾತಿಯ ಪರ ನಿಲ್ಲುವುದಲ್ಲ, ನಾವು ಧರ್ಮದ ಪರ ನಿಲ್ಲುವುದಲ್ಲ, ನಾವು ಸಂಘಟನೆಯ ಪರ ನಿಲ್ಲುವುದಲ್ಲ, ನಾವು ನ್ಯಾಯದ ಪರ ನಿಲ್ಲಬೇಕು. ನ್ಯಾಯ ನಮ್ಮ ಎಜೆಂಡಾ ಆಗಬೇಕು. ನಾವು ನ್ಯಾಯದ ಪರ ನಿಲ್ಲಬೇಕು. ನನ್ನ ಸಂಘಟನೆ ಏನು ಅಂದರೆ, ನಾನು ಯಾಕೆ ಆ ಸಂಘಟನೆಯಲ್ಲಿ ಇದ್ದೇನೆ ಅಂದರೆ ನಮ್ಗೆಲ್ರಿಗೂ ಕೂಡ ಎದೆ ತಟ್ಟಿ ಹೇಳಲಿಕ್ಕೆ ಸಾಧ್ಯ ಆಗಬೇಕು, ಆ ಸಂಘಟನೆ ನ್ಯಾಯದ ಪರ ಉಂಟು ಅಂತ. ಅಲ್ಲಿ ಅನ್ಯಾಯ ನಡೀತದೆ ಹೇಳಿ ಆದರೆ ನಾನು ಆ ದಿವಸದಿಂದ ಅಲ್ಲಿಂದ ಇಲ್ಲ ಅಂತ, ನಾನು ಅದಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ಅನ್ನುವ ಮನಸ್ಥಿತಿ ಬರಬೇಕು. ನಾನು ಯಾವುದೇ ಜಾತಿಯ ಪರ, ಧರ್ಮದ ಪರ, ಕುಟುಂಬದ ಪರ, ನನ್ನವರ ಪರ ಅಲ್ಲ. ನಾನು ಯಾರು? ನಾನು ನ್ಯಾಯದ ಪರ ನಿಲ್ಲುವವನು. ನ್ಯಾಯ ಎಲ್ಲಿ ಇರಲಿ ನಾನು ಅದನ್ನು ಗೌರವಿಸ್ತೇನೆ, ನಾನು ಅದನ್ನು ಸಪೋರ್ಟ್ ಮಾಡ್ತೇನೆ ಅಂತ. ಇಷ್ಟೆಲ್ಲ ಜಾತಿಗಳಾಗಿ ದೇಶ ಜಗತ್ತು ಒಡೆದು ಹೋಗಿದೆ, ಧರ್ಮಗಳಾಗಿ ಜಗತ್ತು ದೇಶ ಒಡೆದು ಹೋಗಿದೆ. ಈ ಸಾಮರಸ್ಯದ ಪರಿಕಲ್ಪನೆ ಏನಿದೆಯಲ್ಲ, ಅದು ಅನಾಯಾಸವಾಗಿ ಸಾಧ್ಯ ಮಾಡಿಕೊಳ್ಳುವುದಕ್ಕೆ ಆಗುತ್ತಾ? ಆಗುತ್ತೆ, ಖಂಡಿತ ಆಗುತ್ತೆ. ಎಲ್ಲರೂ ಧರ್ಮದ ಅನುಯಾಯಿಗಳಾಗಬೇಕು, ಧರ್ಮದ ಐಡಿಯಲ್ಗಳಾಗಬೇಕು, ಧರ್ಮಕ್ಕೆ ಆದರ್ಶಗಳಾಗಬೇಕು. ನೋಡಿ, ಧರ್ಮ ಎಲ್ಲ ಮನುಷ್ಯರಿಗಾಗಿ ಬಂದಿರುವಂಥ, ಅದು ದೇವ ಕೊಟ್ಟ ಸಿದ್ಧಾಂತ. ಧರ್ಮ ಅಂದರೆ ಮನುಷ್ಯ ಮಾಡಿದ್ದಲ್ಲ ಅದು. ಅದರಲ್ಲಿ ಮನುಷ್ಯನ ತಿದ್ದುಪಡಿ ಕೂಡ ಆಗಬಾರ್ದು. ಕೆಲವರೆಲ್ಲ ಹೇಳುವುದುಂಟು ಅದು ಆ ಕಾಲದ ಧರ್ಮ ಈ ಕಾಲಕ್ಕೆ ಆಗ್ತದೆ ಅಂತ. ಈಗ ಉದಾಹರಣೆಗಳು ಆದರೆ ಇಲ್ಲಿ ಸನಾತನ ಧರ್ಮ ಅಂದರೆ ಅದು ಹಿಂದೂಗಳ ಬಳಿ ಇರುವಂಥದ್ದು ಅಲ್ವಾ. ತುಂಬ ಲೇಟೆಸ್ಟ್ ಧರ್ಮ ಅಂಥೇಳಿ ಅಭಿಪ್ರಾಯ ಇರುವುದು. ನಾನು ಆರಂಭದಲ್ಲಿ ಹೇಳಿದಾಗೆ ನಾನು ಹೇಳುವುದು ಧರ್ಮ ಒಂದೇ ಅಂತ. ಈ ಜಗತ್ತಿಗೆ ದೇವರು ಒಬ್ಬನೇ ಇರುವಾಗ ಧರ್ಮವೂ ಕೂಡ ಒಂದೇ, ಅದು ಆಯಾಯ ಕಾಲಕ್ಕೆ ಬಂತು ಅಂತ. ಆದರೂ ನಾವು ಇಲ್ಲಿ ಏನು ಸೆಟಪ್ ಮಾಡ್ಕೊಂಡಿದ್ದೇವೆ, ಇಸ್ಲಾಂ ಅಂದರೆ ಅದು ಭಾಳ ಲೇಟೆಸ್ಟ್ ಧರ್ಮ, ಅದಕ್ಕಿಂತ ಮೊದಲಿನದು ಸ್ವಲ್ಪ ಹಳತು ಅಂದರೆ ಅದು ಕ್ರೈಸ್ತ ಧರ್ಮ, ಅದಕ್ಕಿಂತ ಮೊದಲು ಅಂದರೆ ಹಿಂದೂ ಧರ್ಮ, ಸನಾತನ ಧರ್ಮ ಅಂತೇಳಿ ನಾವು ಏನು ಮಾಡ್ಕೊಂಡಿದ್ದೇವೆ, ನಾವು ಒಂದು ವಿಭಜನೆಯನ್ನು ಮಾಡ್ಕೊಂಡಿದ್ದೇವೆ. ಇರಲಿ, ನಡೆಸಿಕೊಂಡು ಹೋಗುವ ಅದೇ ರೀತಿಯಲ್ಲಿ. ಆದರೆ ಆ ಧರ್ಮದ ಪ್ರಕಾರ ನಾವು ಬಾಳಲಿಕ್ಕೆ ಎಲ್ರಿಗೂ ಕೂಡ ಸೇರಿಸಿಕೊಂಡು ಪ್ರಯತ್ನ ಪಟ್ಟರೆ ನಮ್ಮಲ್ಲಿ ಸಾಮರಸ್ಯ ಮೂಡುವುದಿಲ್ವ? ಅದು ತಿದ್ದುಪಡಿಯಾಗಿರಬಾರ್ದು. ಧರ್ಮ ತಿದ್ದುಪಡಿಗೆ ಒಳಗಾಗುವಂಥ ವಿಷಯ ಅಲ್ಲ ಅದು. ಧರ್ಮ ಅವ ಕಳಿಸಿದಂಥ ಸಿದ್ಧಾಂತ, ಅದು ಹಾಗೆ ಇರಬೇಕು. ಮೂಲ ತತ್ವ ಅದು. ಮತ್ತು ಯಾರು ಕಳಿಸಿದ್ದಾನೋ ಅವನಿಗೆ ತ್ರಿಕಾಲ ಜ್ಞಾನಿ ಅಲ್ಲ ಅವ. ಅವನಿಗೆ 2025ರಲ್ಲಿ ಏನಾಗ್ತದೆ, 2050ರಲ್ಲಿ ಏನಾಗ್ತದೆ, ಅಥವಾ 3000ದಲ್ಲಿ ಏನಾಗ್ತದೆ ಹೇಳಿ ಅವನಿಗೆ ಗೊತ್ತುಂಟು. ಯಾವುದು ಕಳೆದು ಹೋಗಿದೆ, ಯಾವುದು ಭೂತಕಾಲ ಅಂತೇಳಿ ನಾವು ಅದು ಗೊತ್ತುಂಟು ಅವನಿಗೆ. ಈಗ ಪ್ರೆಸೆಂಟ್ ಏನಿದೆ ಅದು ಗೊತ್ತುಂಟು. ಈಗ ನಾಳೆದ್ದು ಏನುಂಟು ಫ್ಯೂಚರ್ ಅದು ಕೂಡ ಅವನಿಗೆ ಗೊತ್ತುಂಟಲ್ಲ. ಅವ ತ್ರಿಕಾಲ ಜ್ಞಾನಿ ಅಲ್ಲ ಅವ ಕೊಟ್ಟಂತಹ ಧರ್ಮ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ನಮಗೆ ಇದು ಸರಿ ಇಲ್ಲ ಅಂತ. ಅದರಲ್ಲಿ ಬದಲಾವಣೆ ನಾವು ಬಯಸುವಂಥದ್ದಲ್ಲ. ಬದಲಾಗಿ ಯಾವುದು ಮೂಲ ರೂಪದಲ್ಲಿ ಬಂದಿದೆಯೋ ಆ ರೂಪದ ಪ್ರಕಾರ ಮನುಷ್ಯರನ್ನು ಅದರಂತೆ ನಡಿಲಿಕ್ಕೆ ನಾವು ಎಲ್ಲರೂ ಕೂಡ ನೋಡಿ. ಧರ್ಮ ಅಂದರೆ ಕೇವಲ ಈ ಪೂಜೆ, ಪುರಸ್ಕಾರ, ಈ ಕೆಲವು ಆಚಾರಗಳು ಮಾತ್ರ ಅಲ್ಲ. ಅದು ಧರ್ಮ ಅಂದರೆ ನಮ್ಮ ಜೀವನಕ್ಕೆ ಇರುವಂಥದ್ದು. ನನ್ನ ನಾಲಿಗೆ ಹೇಗೆ ಚಲಿಸಬೇಕು ನಾನು ಅಂತೇಳಿ ಧರ್ಮ ನನಗೆ ಕಲಿಸಿಕೊಡ್ತದೆ. ನಾನು ಯಾವ ಮಾತು ಕೇಳಬೇಕು, ಯಾವ ಮಾತು ಕೇಳಬಾರ್ದು ಅಂತ ನನಗೆ ಧರ್ಮ ಕಲಿಸಿಕೊಡ್ತದೆ. ನನ್ನ ಕಣ್ಣಿಗೆ ಎಷ್ಟು, ನನ್ನ ದೃಷ್ಟಿಗೆ ಎಷ್ಟು ಬೌಂಡ್ರೀಸ್ಗಳು ಉಂಟು ಅಂತ ನನಗೆ ಧರ್ಮ ಕಲಿಸಿಕೊಡ್ತದೆ. ಕಣ್ಣಿನ ಬೌಂಡ್ರೀಸ್. ಒಬ್ಬ ಸುಂದರ ಹೆಣ್ಣು ನಿನ್ನ ಮುಂದೆ ಬರ್ತಾಳೆ ಹೇಳಿ ಆದರೆ ನಿನ್ನ ಕಣ್ಣನ್ನು ನೀನು ಕೆಳಗಿಡು ಅಂತ. ಬೇರೆಯವರ ಮನೆಯ ಇದು ಕಿಟಕಿಯಲ್ಲಿ ನೀನು ಇಣುಕು ಬೇಡ ಅಂತೇಳಿ ಕಲಿಸುವುದು ಧರ್ಮ. ಶಾಲೆಯಲ್ಲಿ ನಮಗೆ ಪಾಠ ಮಾಡಿದರೆ ಅದೆಲ್ಲ ಹೇಳಿಕೊಡುವುದಿಲ್ಲ. ನಿನ್ನ ನಾಲಿಗೆ, ನಿನ್ನ ಸ್ವರ ಎಷ್ಟು ಬೇಕು ಅಂತ. ನೀನು ಯಾರ ಹತ್ರ ಆದರೂ ಮಾತಾಡುವಾಗ ನಿನ್ನ ಸ್ವರ ಎಷ್ಟು, ನಿನ್ನ ಸ್ವರ ಮಧ್ಯಮ ದರ್ಜದ್ದಾಗಿರಲಿ ಅಂತ. ಅವನಿಗೆ ಕೇಳುವಷ್ಟಿರಲಿ, ಅದು ಕರ್ಕಶ ಆಗಬಾರ್ದು ಅಂತ.
ಈ ಪಾಠವನ್ನು ಹೇಳಿಕೊಡುವಂತಹ ಧರ್ಮ, ನಾನು ಆರಂಭದಲ್ಲಿ ಹೇಳಿದ ಯಾರ ಹಕ್ಕು ಏನು ಹೇಳಿ ಮತ್ತು ನನ್ನ ದೇಹದ ಹಕ್ಕು ಏನು ಅಂತ ಕಲಿಸಿಕೊಡುವಂತಹ ಧರ್ಮ, ಅದು ಎಲ್ಲರೂ ಕೂಡ ಪಾಲಿಸಿದಾಗ ಒಂದು ಬದಲಾವಣೆ ಬರುವುದಿಲ್ವ? ಖಂಡಿತ ಬರ್ತದೆ. ಆದರೆ ಧರ್ಮ ಏನಾಗಿದೆ ಅಂದರೆ ಮಂದಿರ, ಮಸೀದಿ, ಚರ್ಚು, ಗುರುದ್ವಾರಗಳಿಗೆ ಸೀಮಿತ ಆಗಿದೆ. ಅದು ನಮ್ಮ ಸಾಹಿತ್ಯದಲ್ಲಿ, ಅದು ನಮ್ಮ ಗ್ರಂಥಗಳಲ್ಲಿ, ನಮ್ಮ ಕಬಾಟಗಳಲ್ಲಿ ಭದ್ರವಾಗಿ ಉಂಟದು. ಅದನ್ನು ಹೃದಯಕ್ಕಿಳಿಸುವಂಥ ಕೆಲಸ ಆಗಬೇಕು. ಹೃದಯದ ಪರಿವರ್ತನೆ ಆಗಬೇಕು. ಹೃದಯದ ಪರಿವರ್ತನೆ. ಈ ಹೃದಯಕ್ಕಿಳಿಸುವಂಥ ಕೆಲಸ ಮೂಲಭೂತವಾದಿಗಳು ಮಾಡ್ತಾರ? ಅದು ಮಾಡದೇ ಇರೋದಕ್ಕೆ ಇಷ್ಟೆಲ್ಲ ಸಂಘರ್ಷಗಳು, ಘರ್ಷಣೆಗಳು, ಗಲಾಟೆಗಳು, ವೈಷಮ್ಯ, ತಾರತಮ್ಯ, ರಾಗದ್ವೇಷ ಹುಟ್ಟಿಕೊಂಡಿದೆ ಅಂತ ಅನಿಸ್ತಿದೆಯಾ ನಿಮಗೆ? ನೋಡಿ, ಧರ್ಮವನ್ನು ಸರಿಯಾಗಿ ತಿಳಿದಿದ್ದರೆ ಇದೆಲ್ಲ ಅನಾಹುತಗಳಾಗುತ್ತೆ. ಯಾವುದೋ ಒಂದು ವಿಷಯವನ್ನು ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ಅದು ಯಾರು ತಿಳಿದಿದ್ದಾರೋ ಅವ್ರ ಹತ್ರ ಆದರೂ ಹೋಗಿ ನಾವು ತಿಳಿದುಕೊಳ್ಬೇಕು. ಈಗ ಒಬ್ಬನಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಅವ ಹೋಗಬೇಕಾದ್ದು ಯಾರ ಹತ್ರ? ವೈದ್ಯನ ಹತ್ರ ಹೋಗ್ಬೇಕು. ಅವ ಅಲ್ವ ಅವನಿಗೆ ಆರೋಗ್ಯದ ಬಗ್ಗೆ ಹೇಳಿಕೊಡೋದು, ಮಾಹಿತಿ ಕೊಡೋದು. ನಮ್ದು ಏನಾದರೂ ತಕರಾರು ಬಂತು ಹೇಳಿ ಆದರೆ ನಾವು ಹೋಗೋದು ಯಾರ ಹತ್ರ? ವಕೀಲರ ಹತ್ರ ಅಲ್ಲ. ಹಾಗೆ ಧರ್ಮವನ್ನು ತಿಳಿಯಲಿಕ್ಕೂ ಕೂಡ ಧರ್ಮ ಬಲ್ಲವರಿದ್ದಾರೆ. ಧರ್ಮವನ್ನು ತಿಳಿಯುವುದು ರಾಜಕಾರಣಿಗಳಿಂದ ಅಲ್ಲ. ಇವತ್ತು ನಮಗೆ ಧರ್ಮ ಹೇಳಿಕೊಡುವುದು ಯಾರು? ರಾಜಕಾರಣಿಗಳು. ಧರ್ಮ ಹಾಗೆ, ಧರ್ಮ ಹೀಗುಂಟು ಅಂತ, ಧರ್ಮದ ಹೋರಾಟ ಅಂತ. ಧರ್ಮ ಅಂದರೆ ಹೋರಾಟ ಎಲ್ಲಿ ಮತ್ತೆ ಅಲ್ಲಿ? ನಿನ್ನನ್ನು ಹೊಡಿಲಿಕ್ಕೆ ಬಂದರೆ ಅವನನ್ನು ತಡಿ ಅಂತ. ನೀನು ಹೋಗಿ ಯಾರ ಮೇಲೆ ಆದರೂ ಮುಗಿ ಬೀಳು ಅಂತೇಳಿ ಧರ್ಮ ಹೇಳಿಕೊಡ್ತದ? ಯಾರು ಮಾಡಿದ್ದಾರೆ? ಹೀಗೆ ಇಷ್ಟೆಲ್ಲ ಪ್ರವಾದಿಗಳಿಂದ ಧರ್ಮ ಬಂತಲ್ಲ. ಅವರಿಗೆ ಅಪಾಯ ಬಂದಾಗ ಅಪಾಯವನ್ನು ಎದುರಿಸಿದ್ದವರು. ಏಕಾಏಕಿ ಹೋಗಿ ಯಾರ ಮೇಲೆ ದಂಡೆತ್ತಿ ಹೋಗಲಿಲ್ಲ. ಅದು ನಮ್ಮ ರಾಜರುಗಳು ಮಾಡಿದ್ದು ಧರ್ಮದ ಕೆಲಸ ಅಲ್ಲ. ಅದು ರಾಜರೆಲ್ಲ ಮಾಡಿದ್ರು ದಂಡೆತ್ತಿ ಹೋಗುವುದು. ಅವರಿಗೆ ಇದ್ದದ್ದು ಧರ್ಮ ಅಲ್ಲ. ಅಲ್ಲಿ ಅವರಿಗೆ ಇದ್ದದ್ದು ಅವರ ಬೊಕ್ಕಸ ತುಂಬುವಂಥದ್ದು, ಅವರ ರಾಜ್ಯಗಳನ್ನು ವಿಸ್ತೀರ್ಣ ಮಾಡುವಂಥದ್ದು ಇದ್ದದ್ದು. ನಾವು ರಾಜರುಗಳನ್ನೆಲ್ಲ ನಮ್ಮ ಧರ್ಮದ ಎಂಥದ್ದು ಲೀಡರ್ಸ್ಗಳಂತೇಳಿ ತಿಳ್ಕೊಂಡಿದ್ದೇವಲ್ಲ. ರಾಜಕಾರಣ ಮಾಡಿದವರನ್ನೆಲ್ಲ ಮೊದಲಿನವರು ಹೇಳ್ತೇವಲ್ಲ ನಾವು. ಅವರೆಲ್ಲ ಮಾಡಿದ್ದು ಅವರ ಬೊಕ್ಕಸ ತುಂಬಲಿಕ್ಕಾಗಿ, ಅವರ ರಾಜ್ಯಭಾರ ವಿಸ್ತೀರ್ಣ ಮಾಡಲಿಕ್ಕಾಗಿ, ಸಂಪತ್ತು ಗಳಿಸ್ಲಿಕ್ಕಾಗಿ, ಭೂಮಿ ಗಳಿಸ್ಲಿಕ್ಕಾಗಿ. ಧರ್ಮ ಹೇಳಿದ್ದು ನೀನು ಗಳಿಸಿದ್ದನ್ನು ಇತರರಿಗೆ ಹಂಚಿಕೊಡುವ ಅಂತ, ನೀನು ಇಟ್ಕೊಳ್ಬೇಡ ಅಂತ, ಹಂಚಿ ತಿನ್ನು ಅಂತೇಳಿ ಧರ್ಮ ಹೇಳುದು. ಮತ್ತು ನಿನ್ನ ಆಸೆಗೊಂದು ಕಡಿವಾಣ ಇರಲಿ ಅಂತ ಧರ್ಮ ಹೇಳುದು. ನಿನಗೆ ಆಸೆ ಇರಲಿ, ದುರಾಸೆ ಇರಬಾರ್ದು ಅಂತ ಧರ್ಮ ಹೇಳಿಕೊಡುದು. ನಿನಗೆ ಆಸೆ ಇರಬೇಕು, ಯಾಕಂದರೆ ಬಾಳ್ಬೇಕಲ್ಲ ನಿನಗೆ. ಒಬ್ಬ ಮನುಷ್ಯನಿಗೆ ಬಾಳಲಿಕ್ಕೆ ಆಸೆ ಹೇಳುವಂಥದ್ದು ಬೇಕು ಅವನಿಗೆ. ಈ ಬದುಕನ್ನು ದತ್ತಾಗಿ ನಾವು ಸ್ವೀಕರಿಸಿದ್ದೇವೆ, ಹಾಗಾಗಿ ನಮ್ಗೆ ಆಸೆನೂ ಇರಬೇಕು, ಅದ್ರ ಬಗ್ಗೆ ಕಾಳಜಿನೂ ಇರಬೇಕು, ಬಯಕೆನೂ ಇರಬೇಕು. ನನ್ನ ಮೇಲೆ ನನಗೆ ಪ್ರೀತಿ ಇರಬೇಕಲ್ಲ. ನನ್ನ ಮೇಲೆ ನನಗೆ ಪ್ರೀತಿ ಇರಬೇಕು. ಬೇರೆಯವರನ್ನು ನಾನು ಪ್ರೀತಿ ಮಾಡಬೇಕಂತ ಹೇಳಿದೆ. ನನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದರೆ ಬೇರೆಯವರನ್ನು ನಾನು ಹೇಗೆ ಪ್ರೀತಿ ಮಾಡ್ತೇನೆ? ನಾ ನಂಬದಿರೆ ಎನ್ನನ್ನೇ ನಾನು ಪ್ರೀತಿಸದೆ ಬೇರೆಯವರನ್ನು ಹೇಗೆ ಪ್ರೀತಿ? ನನ್ನನ್ನು ನಾನು ಮೊದಲು ಪ್ರೀತಿಸ್ಬೇಕು, ಅದರಂತೆ ಇತರರನ್ನು ಕೂಡ ನನ್ನನ್ನು ನಾನು ಪ್ರೀತಿಸಾಗ ಬೇರೆಯವರನ್ನು ಪ್ರೀತಿಸ್ಬೇಕಂತೇಳಿ ನನಗೆ ಆಟೋಮೆಟಿಕ್ ಆಗಿ ಅದಲ್ಲಿ ಹುಡ್ತದೆ. ನಾನು ಯಾಕೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡೋದು, ಕನ್ನಡಿ ಮುಂದೆ ನಿಲ್ಲುವುದು, ನನ್ನ ಕೂದಲು ನೋಡೋದು, ನನ್ನ ಶರ್ಟ್ ನೋಡೋದು, ನನ್ನ ಬಟನ್ ನೋಡೋದು, ಕಲರ್ ನೋಡೋದು, ಪ್ಯಾಂಟಿಗೆ ಯಾವ್ದು ಶರ್ಟ್ ಸೂಟ್ ಆಗ್ತದೆ ಹೇಳಿ? ನನ್ನನ್ನು ಪ್ರೀತಿಸುವ ಕಾರಣಕ್ಕಾಗಿ ಅಲ್ವಾ? ಬದುಕಿನ ಪ್ರೀತಿ ನನಗೆ ಬೇಕಲ್ವ? ಅದು ಪ್ರೀತಿ. ನನಗೆ ಅದಾಗೋದಿಲ್ಲ, ನನಗೆ ಇದಾಗೋದಿಲ್ಲ, ನನಗೆ ಅದೇ ಬೇಕು, ನನಗೆ ಯಾಕೆ, ನನಗೆ ಹೊಟ್ಟೆ ಒಳಗೆ ಒಳ್ಳೇದು ಹೋಗಲಿ ಅಂತೇಳಿ ನನ್ನನ್ನು ನಾನು ಪ್ರೀತಿಸ್ಬೇಕು. ನನಗೆ ಅವ ಕೊಟ್ಟಂಥ ಅಮಾನತ್ತಿದು, ಅವನ ವಿಶ್ವಸ್ತ ನಿಧಿ ಇದು. ಇದನ್ನು ನಾನು ಪ್ರೀತಿಸಬೇಕು, ಇದನ್ನು ನಾನು ಬೆಳೆಸಬೇಕು. ಎಷ್ಟು ಸಾಧ್ಯ ಉಂಟೋ ಅಷ್ಟು ಇದನ್ನು ಮುಂದುವರಿಸಬೇಕು. 80 ವರ್ಷಕ್ಕೋ 90 ವರ್ಷಕ್ಕೋ 100 ವರ್ಷಕ್ಕೋ ನಾನು ಅಷ್ಟು ಬಾಳ್ತೇನೆ ಅಂತೇಳಿ ನನಗೊಂದು ಕಾನ್ಸೆಪ್ಟ್ ಇರಬೇಕು ನನ್ನ ಒಳಗೆ. ಅವನು ಕೊಟ್ಟಿದ್ದಾನಲ್ಲ, ಕೋಟ್ಯಾಂತರ ರೂಪಾಯಿದೆಲ್ಲ ಇಲ್ಲಿ ಫಿಟ್ ಮಾಡಿದ್ದಾನಲ್ಲ, ಒಳಗಿಂದ ಹೊರಗಿಂದ ಎಲ್ಲ ವ್ಯವಸ್ಥಿತವಾಗಿ ಕೊಟ್ಟಿದ್ದಾನಲ್ಲ, ಅದನ್ನೆಲ್ಲ ನಾನು ರಕ್ಷಣೆ ಮಾಡಬೇಕು. ಅದಕ್ಕೇನು ತೊಂದರೆ ಕೊಡಬಾರ್ದು. ಸಿಕ್ಕಿದ್ದನ್ನೆಲ್ಲ ತಿನ್ನುವುದಲ್ಲ, ನನ್ನದು ಮಾತ್ರ ನಾನು ತಿನ್ಬೇಕು, ಬೇರೆಯವರು ತಿನ್ಲಿಕ್ಕೆ ಹೋಗಬಾರ್ದು. ನಾನು ಅಲ್ಲ, ಧರ್ಮ ಕಲಿಸಿಕೊಡುವುದಲ್ವ ಅದು. ಬೇರೆಯವ್ರದ್ದು ತಿನ್ನಬೇಡ, ಯಾರಿಗೂ ಕಣ್ಣೀರು ಹರಿಸಬೇಡ. ನಿನ್ನ ಅನ್ನದ ನೀರಲ್ಲಿ ನಿನ್ನ ಬೆವರಿನ ಹನಿ ಮಾತ್ರ ಇರಬೇಕು, ಬೇರೆಯವರ ಕಣ್ಣೀರ ಹನಿ ಇರಬಾರ್ದು. ಬೇರೆಯವರ ಕಣ್ಣೀರು ಒರೆಸಬೇಕು ಅಂತೇಳಿ ಹೇಳಿಕೊಡುವುದು ಧರ್ಮ. ಕಣ್ಣೀರು ತರಿಸು ಅಂತೇಳಿ ಹೇಳಿಕೊಡುವುದಿಲ್ಲ, ಸಾಂತ್ವನ ಹೇಳು ಅಂತೇಳಿ ಹೇಳಿಕೊಡ್ತದೆ.
ಸಾಂತ್ವನಿಸುವಂತಹ ಧ್ವನಿ ಕಡಿಮೆ ಆಗಿದೆ ಅಂತ ಈಗ ಸಮಾಜದಲ್ಲಿ. ಪುರ್ಸತ್ತಿಲ್ಲ ಯಾರಿಗೂ ಕೂಡ. ಈ ವಿಭಜನೆ ಮತ್ತು ಗಡಿರೇಖೆಗಳನ್ನು ನಾವು ಮಾಡಿಕೊಂಡ ಮೇಲೆ ವ್ಯಾಪಿಸುವಂತಹ ಮನಸ್ಥಿತಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮನಸ್ಸನ್ನು ಕೂಡ ಒಳಗೆ ಎಳೆದುಕೊಳ್ಳುವಂತಹ ಮನಸ್ಥಿತಿ ಅಥವಾ ವ್ಯಾಪಿಸುವಂತಹ ಮನಸ್ಥಿತಿ, ಇದು ಎಷ್ಟು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಸಮಾಜಕ್ಕೆ ಅಂತ. ನೋಡಿ, ಗಡಿಗಳು ಅಂತೇಳಿ ನೀವು ಹೇಳಿದ್ರಲ್ಲ, ಅದು ಇರುವುದು ನಮ್ಮ ರಕ್ಷಣೆಗೆ ಅಂತ. ನಮಗೆಲ್ರಿಗೂ ಗಡಿ, ನಾನು ಹೇಳಿದೆಲ್ಲ, ಮನೆಯ ನನ್ನದೊಂದು ಗಡಿ ಉಂಟು, ಆಮೇಲೆ ನನ್ನ ತೋಟದೊಂದು ಗಡಿ ಉಂಟು, ನನ್ನ ಸಮಾಜಕ್ಕೊಂದು ಗಡಿ ಉಂಟು ಅಲ್ವಾ. ಅದು ಗಡಿ ಎಷ್ಟು ಹತ್ತಿರ ಬರ್ತದೆ ಅಷ್ಟು ನಮ್ಮಲ್ಲಿ ಆತ್ಮೀಯತೆ ಹೇಳುವಂಥದ್ದು ಜಾಸ್ತಿ ಆಗಬೇಕು. ಈಗ ನಾವು ಭಾರತೀಯರು ಹೇಳ್ತೇವೆ, ಭಾರತೀಯರು ನಾವು ಹೇಳುವಾಗ ನಾವೆಲ್ಲರೂ ಒಂದೇ. ನಮ್ಮ ಐಡೆಂಟಿಟಿಯಲ್ಲಿ ಏನು, ನಾನು ಭಾರತೀಯ ಅಂತ ಅಲ್ವಾ. ಅದೇ ಕನ್ನಡಿಗ ಅಂತೇಳಿ ಬರುವಾಗ ನಾವೆಲ್ಲರೂ ಕೂಡ ಕರ್ನಾಟಕದವರು, ನಾನು ಕನ್ನಡಿಗ ಅಂತ. ಈಗ ಉದಾಹರಣೆಗೆ ನಾನು ಹೇಳೋದಿದ್ರೆ, ನಾವು ಕರ್ನಾಟಕದ್ದು ಎಲ್ಲಿಯಾದರೂ ಡೆಲ್ಲಿಯಲ್ಲಿಯೋ ರಾಜಸ್ಥಾನದಲ್ಲಿ ಎಲ್ಲಾದರೂ ಒಂದಾದೇವು ಅಂತೇಳಿ ಎಣಿಸ್ಕೊಳ್ಳಿ, ನಾವು ಇಬ್ಬರಿಗೂ ಕೂಡ ಕನ್ನಡ ಮಾತಾಡಿಕೊಳ್ತೇವೆ ನಾವು. ಆವಾಗ ನಮ್ಮಲ್ಲಿ ಅಲ್ಲಿಯ ಜನರಿಗಿಂತ ಜಾಸ್ತಿ ಒಂದು ಆತ್ಮೀಯತೆ ಬಂದುಬಿಡ್ತದೆ. ಯಾವುದು, ನನ್ನ ಒಂದು ಸಿಕ್ಕಿಬಿಟ್ಟ ಅಂತ. ಅದನ್ನು ನೀವು ಕರ್ನಾಟಕದಲ್ಲಿ ಎಲ್ಲಿಯಾದರೂ ಸುತ್ತುಕೊಂಡು ಹೋಗ್ತಾ ಇದ್ದರೆ, ನಾನು ಊರಿನವರು ಯಾರಾದರೂ ಸಿಕ್ಕಿದರೆ, ಅರೆ ಯಾಕೆ ಬಂದಿವಾರ ನೀನು, ಈಗ ಬಂದ್ಯಾ ಅಂದರೆ ಅದು ಎಷ್ಟು ಸಮೀಪಕ್ಕೆ ಬರ್ತದೆ ಅಷ್ಟು ಆತ್ಮೀಯತೆ ನಮಗೆ ಜಾಸ್ತಿ ಆಗ್ತದೆ. ಇದು ಮಾನವೀಯ ಸ್ವಾಭಾವಿಕ ಗುಣ ಇದು ಅಲ್ವಾ. ಒಂದು ಸಮಾಜದಲ್ಲಿ ನಾನು ಯಾರನ್ನಾದರೂ ಕಾಣ್ತೇನೆ, ಅವನ ಆತ್ಮೀಯತೆ ಅಲ್ಲಿಗೆ ಬರುವಾಗ ಮತ್ತು ಹತ್ತಿರ ಬರ್ತದೆ. ನನ್ನವರು ಹೇಳುವಾಗ ನನಗೆ ತುಂಬ ಹತ್ತಿರ ಬರುತ್ತೆ. ಈಗ ಉರ್ದು ಮಾತಾಡುವವನು ಅಂತ ಹೇಳಿದ್ರೆ ಅವ ಮತ್ತಷ್ಟು ಹತ್ತಿರ ಬರ್ತಾನೆ. ಕನ್ನಡ ಮಾತಾಡುವ ಅಂದರೆ ಕನ್ನಡ ಮಾತಾಡುವವನಿಗೆ ಸಿಕ್ಕರೆ ಅವ ಅಷ್ಟು ಹತ್ತಿರ ಬರ್ತಾನೆ. ಮನೆಯೊಳಗೆ ಬಂದು ಕೂಡಲೇ ಮತ್ತೂ ಅಷ್ಟು ಹತ್ತಿರಕ್ಕೆ ಬರ್ತೇವೆ ಅಲ್ವಾ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂದರೆ ಮತ್ತೂ ತುಂಬ ಹತ್ತಿರಕ್ಕೆ ಬರ್ತೇವೆ. ನನ್ನ ಅಣ್ಣ ಮಕ್ಕಳು, ನನ್ನ ತಂಗಿ ಮಕ್ಕಳು ಹೇಳುವಾಗ ಇರುವಂತಹ ಪ್ರೀತಿಗೂ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಹೇಳೋಕೆ ಮತ್ತು ನಾನು ಹತ್ತಿರಕ್ಕೆ ಬರ್ತೇವೆ ನಾವು. ಇದೆಲ್ಲ ಪ್ರೀತಿಸ್ಲಿಕ್ಕಿರುವಂತಹ ಗಡಿಗಳು. ಇದು ತನ್ನವರು ಅಂತ ಹೇಳಿ ತಿಳಿಲಿಕ್ಕೆ ಇರುವಂತಹ ಗಡಿಗಳಿದು. ಇಲ್ಲಿ ಹುಟ್ಟಿದ ಪ್ರೀತಿ ಉಂಟಲ್ಲ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಹೇಳುವಂಥದ್ರಲ್ಲಿ ಆ ಪ್ರೀತಿ ಏನಾಗ್ತದೆ, ಅಲ್ಲಿ ಹುಡ್ತದೆ ಆ ಪ್ರೀತಿ, ಅದು ಡೆವಲಪ್ ಆಗ್ತದೆ ಅಲ್ಲಿ. ಆ ಪ್ರೀತಿ ಏನು, ಅದು ಇಡೀ ಸಮಾಜಕ್ಕೆ ನಾವು ಹರಡ್ತಾ ಹೋಗ್ಬೇಕು. ಸ್ಟೆಪ್ ಬೈ ಸ್ಟೆಪ್ ನಾವು ಹರಡಬೇಕು. ಅಂದರೆ ಅವನು ನನ್ನವನು ಹೇಳುವಂಥ ಭಾವನೆ ನನಗೆ ಬರಬೇಕು ಅಲ್ವಾ. ನಾನು ನಿಮಗೆ ಏನಾದರೂ ಉಪಕಾರ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಉಪಕಾರ ಮಾಡಬೇಕು. ಅದು ಇಲ್ಲ ಅಂದರೆ ನಾನು ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿ ಇಟ್ಕೊಳ್ಬೇಕು. ಅದು ಏನು ಅಂದರೆ, ನಾನು ನಿಮಗೆ ಒಂದಿಂಚು ಉಪದ್ರ ಕೊಡಲಾರೆ ಅಂತ. ಸಾಧ್ಯ ಇದ್ದರೆ ಉಪಕಾರ, ಇಲ್ಲದಿದ್ರೆ ಉಪದ್ರ ಕೊಡಲಾರೆ ಅಂತ. ಈ ಉಪಕಾರ ಮತ್ತು ಉಪಕಾರ ಸ್ಮರಣೆಯೂ ಕೂಡ ಈಗ ಸಮಾಜದಲ್ಲಿ ಮರಿತಾ ಹೋಗ್ತಾ ಇದೆ. ಉಪಕಾರ ಸ್ಮರಣೆ ಮರೆತರೆ ಪರವಾಗಿಲ್ಲ, ಉಪಕಾರ ಮಾಡಿದ್ರು ಅವ ಡೌಟ್ನಲ್ಲಿ ನೋಡುವುದುಂಟು. ನಿಮಗೆ ಒಂದು ಆಕ್ಸಿಡೆಂಟ್ ಆದರೆ, ಒಬ್ಬ ಮುಸ್ಲಿಮನ ಆಕ್ಸಿಡೆಂಟ್ ಆಗಿ ಒಬ್ಬ ಹಿಂದೂ ಏನಾದರೂ ಸಹಕಾರ ಮಾಡಿದರೆ, ಅರೆ ಉನೇಕಾಯ್ಕು ಬಾಯಾಸು ಅಂತೇಳಿ ಕೇಳುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಒಬ್ಬ ಹಿಂದೂ ಆಕ್ಸಿಡೆಂಟ್ ಆದರೆ ಮುಸ್ಲಿಂ ಬಂದು ಮಾಡಿದರೆ, ಅವ ಯಾಕೆ ಬಂದ ಮಾರಾಯ ಅಂತ. ನೀವು ಹೇಳ್ಬೋದು ಎಷ್ಟುವರೆಗೆ ಸಮಾಜ ಕೆಟ್ಟಿದ್ದಂದ್ರೆ, ಯಾರ ಹತ್ರ ಆದರೂ ಹೋಗಿ ದಾರಿ ಕೇಳಿದರೆ, ಈಗ ನಾವು ಯಾರ ಹತ್ರ ಆಗಿ ಹೋಗಿ ದಾರಿ ಕೇಳಿದರೆ, ಅವನ ಈ ಕೋಮುವಾದಿ ಮನೋಭಾವನೆ ಯಾರಾದರೂ ಅಲ್ಲಿ ಇದ್ದರೆ, ಅವ ಹತ್ತಿರ ನಾನು ದಾರಿ ಕೇಳುವಾಗ, ಓಯ್ ಇಲ್ಲಿ ಬನ್ನಿ, ಅವ್ರ ಹತ್ರ ಅಂತ ದಾರಿ ಕೇಳು, ಇಲ್ಲಿ ಬನ್ನಿ, ನೀವು ಹೀಗೆ ಹೋಗಿ ಹೇಳ್ತಾನೆ. ಅಂದರೆ ನಾನು ಹೋಗಿ ಅಲ್ಲಿ ದಾರಿ ಕೇಳುವುದು ಅವನಿಗೆ ತಪ್ಪು ಅಂತೇಳಿ ಎಣಿಸ್ತದೆ. ಅಂದರೆ ಅವ ನನ್ನವನಲ್ಲ ಅಂತ ಅವ ಎಣಿಸಿದ್ದು. ಇಷ್ಟು ನಮ್ಮ ಸಮಾಜ ಕೆಟ್ಟು. ಇದು ನನಗೆ ಆದ ಅನುಭವ ಇದು. ಕಾಯ್ಕು ಜೀವ ಉನ್ಕನೇ ಜಾಕು ಪೂತ್ಲಿಯಾಕು ಬೈಟಿ ತುಮೆ ಯಾವ ಜಿ ಇದರಕ್ಕೆ ಜಾವು ಜಿ. ಇಷ್ಟು ಸಮಾಜ ಕೆಟ್ಟು ಹೋಗಿದೆ ನಮ್ಮದು. ಇಷ್ಟು ವಿಷ ತುಂಬಲಾಗಿದೆ ನಮ್ಮ ಸಮಾಜದಲ್ಲಿ. ಅಂದರೆ ಒಂದು ರೀತಿಯ ಪ್ರಕ್ಷುಬ್ಧತೆ ಇದೆ, ಒಂದು ರೀತಿಯ ಭಯ ಇದೆ ಇಲ್ಲಿ. ಪ್ರೀತಿ ಹೇಳುವಂಥದ್ದು, ಪ್ರೇಮ ಹೇಳುವಂಥದ್ದು, ತ್ಯಾಗ ಹೇಳುವಂಥದ್ದು ಡೌಟ್ನಲ್ಲಿ ನೋಡುವಂತೆ ಆಗಿದೆ. ನೀವು ಒಳ್ಳೆಯದು ಮಾಡಿದರೂ ಕೂಡ ಯಾರಿಗೂ ಅದನ್ನು ಕೂಡ ಡೌಟ್ನಲ್ಲಿ ನೋಡುವಂತಹ ಕಾಲದಲ್ಲಿ ನಾವಿರುವಂಥದ್ದು. ನೀವು ಯಾರಿಗಾದರೂ ಒಳಿತು ಮಾಡಿ, ನೀವು ಯಾರಿಗಾದರೂ ಉಪಕಾರ ಮಾಡಿ, ಅವ ಏನೋ ಒಂದು ಉದ್ದೇಶ ಇಟ್ಟು ಮಾಡಿದ್ದಾನೆ ಹೇಳುವಷ್ಟರ ಮಟ್ಟಕ್ಕೆ ಈ ಮನುಷ್ಯ ಸಮಾಜ ಕೆಟ್ಟು ಹೋಗಿದೆ. ಏನೋ ಲಾಭಕ್ಕಾಗಿ ಮಾಡ್ತಾ ಇದ್ದಾನೆ, ಏನೋ ಮಾಡ್ತಾ ಇದ್ದಾನೆ, ಇವನಿಗೆ ಏನೋ ಲಾಭ ಉಂಟು ಅಂತ.
ನೀವು ಒಳ್ಳೆ ರೀತಿಯಿಂದ ಮಾತಾಡಿದರೆ ಅವ ತಿರುಗಿ ನೋಡ್ತಾನೆ, ನೀವು ಯಾಕೆ ಹೀಗೆ ಮಾತಾಡಿದ ಅಂತ. ನೀವು ಯಾರದಾದ್ರೂ ಮನೆಗೆ ಒಂದು ವಿಸಿಟ್ ಮಾಡಿ ಸರ್, ನಾವು ಮಾಡ್ತಾ ಇರ್ತೇವೆ, ಮನೆಗೆ ವಿಸಿಟ್ ಮಾಡ್ತಾ ಇರ್ತೇವೆ ನಾವು. ಅವ್ರ ಮೊದಲಿಗೆ ಏನು ಬಂದದ್ದು, ಎಂಥ ವಿಷಯ ಅಂದರೆ ಒಂದು ರೀತಿ ಗಾಬರಿ ಆದ ರೀತಿಯಲ್ಲಿ. ಆ ಸಂತೋಷ ಅವರಲ್ಲಿ ಪುಟಿದೇಳಬೇಕಿತ್ತಲ್ಲ. ಒಬ್ಬರು ಬಂದಿದ್ದಾರೆ, ನನ್ನವರೆಲ್ಲ ಯಾರು ಬೇರೆ ಬಂದಿದ್ದಾರೆ, ನನ್ನ ಮನೆ ಅತಿಥಿಗಳು ಅಲ್ವಾ. ಮೊದಲು ಒಂದು ತಂಬಿನ ನೀರು ಬರ್ತಿತ್ತು, ಒಂದು ಕಪ್ಪಿನಲ್ಲಿ ಬೆಲ್ಲ ಬರ್ತಿತ್ತು. ಈಗ ಡೌಟ್ 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 ಡೌಟ್, ಎಲ್ರಿಗೂ ಎಲ್ಲರ ಬಗ್ಗೆ ಡೌಟು. ಹೆಂಡತಿಗೆ ಗಂಡನ ಮೇಲೆ ಡೌಟು, ಗಂಡನಿಗೆ ಹೆಂಡತಿಯ ಮೇಲೆ ಡೌಟು. ಇಡೀ ಸಮಾಜ ಹೇಳುವಂಥದ್ದು ನಾವು ಕಲುಷಿತ ಮಾಡಿ ಇಟ್ಟಿದ್ದೇವೆ. ಒಳ್ಳೆಯವರು ಕೂಡ ಒಳ್ಳೆತನವನ್ನು ತೋರ್ಪಡಿಸಲಿಕ್ಕೆ ಅಂದಾಜು ಮಾಡುವಂತಹ, ತೂಗಿ ಒಳ್ಳೆತನವನ್ನು ಪ್ರಸ್ತುತಪಡಿಸುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಬಂದುಬಿಟ್ಟಿದೆ. ಸತ್ಯವನ್ನು ನಿರ್ಭಯವಾಗಿ ಹೇಳುವಂತಹ ಒಂದು ವ್ಯವಸ್ಥೆ ಮಾಯ ಆಗ್ತಾ ಇದೆ. ಸತ್ಯವನ್ನು ಇದು ಸತ್ಯ, ಸುಳ್ಳನ್ನು ಇದು ಸುಳ್ಳು, ನ್ಯಾಯವನ್ನು ಇದು ನ್ಯಾಯ, ಅನ್ಯಾಯವನ್ನು ಇದು ಅನ್ಯಾಯ ಅಂತೇಳಿ ನೀವು ಘೋಷಣೆ ಮಾಡಲಿಕ್ಕೆ ಅಥವಾ ನಿರ್ಭೀತಿಯಿಂದ ಹೇಳಲಿಕ್ಕೆ ಸಾಧ್ಯವಾಗದ ಕಾಲದಲ್ಲಿ ನಾನು ಮತ್ತು ನೀವು ಬದುಕ್ತಾ ಇರುವಂಥ. ಸತ್ಯವನ್ನ ಸತ್ಯ ಅಂತಾನೆ ಹೇಳುವಂತಹ ಕಾಲ ಮರುಸ್ಥಾಪನೆ ಆಗಬೇಕು. ಸತ್ಯ ಹೇಳುವಂಥದ್ದು ಹೇಳಲಿಕ್ಕೆ ನನಗೆ ಯಾವುದೇ ಭಯ ಇರಬಾರ್ದು. ಸುಳ್ಳನ್ನು ಸುಳ್ಳು ಅಂತೇಳಿ ಹೇಳಲಿಕ್ಕೆ ನನಗೆ ಭಯ ಇರಬಾರ್ದು. ನ್ಯಾಯವನ್ನು ನ್ಯಾಯ ಅಂತೇಳಿ ಹೇಳಲಿಕ್ಕೆ, ಅನ್ಯಾಯವನ್ನು ಅನ್ಯಾಯ ಅಂತೇಳಿ ಹೇಳಲಿಕ್ಕೆ ಭಯ ಇರಬಾರ್ದು. ಅದು ಮನುಷ್ಯ ಸಮಾಜ ಅಂತೇಳಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಅದು ಸರ್, ಸಮಾಜಕ್ಕೆ ನಿಮ್ಮಂಥ ಚಿಂತನೆ ಇರುವವರು ಅಥವಾ ನಿಮ್ಮಂತಹ ಮಾತುಗಳು ಬೆಳಕಾಗಿ ಬೇಕಾಗಿರುವಂತಹ ಸಂದರ್ಭದಲ್ಲಿ ಅದನ್ನು ಎಲ್ಲೋ ಒಂದು ಕಡೆಯಲ್ಲಿ ಅಡಗಿಸುವಂತಹ ಪ್ರಯತ್ನ ಯಾವುದೋ ಒಂದು ಶಕ್ತಿ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದು ಯಾವುದು ಅಂತ ನಿಮಗೆ ಕಾಣಿಸುತ್ತೆ? ಅದು ಮನುಷ್ಯ ವಿರೋಧಿ ಶಕ್ತಿಗಳು. ಅದು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದರೆ, ಮನುಷ್ಯರನ್ನು ಪ್ರೀತಿ ಮಾಡುವವರು, ಮನುಷ್ಯರನ್ನು ನನ್ನವರು ಅಂತೇಳಿ ತಿಳಿಯುವವರು ಈ ಶಕ್ತಿಯನ್ನು ಅಡಗಿಸುವಂತಹ ಪ್ರಯತ್ನ ಮಾಡುವುದಿಲ್ಲ. ಅವರು ಯಾವುದೇ ವ್ಯವಸ್ಥೆಯಲ್ಲಿ ಇರಲಿ, ರಾಜಕೀಯ ವ್ಯವಸ್ಥೆ ಇರಲಿ, ಸಂಘಟನೆಯ ವ್ಯವಸ್ಥೆಯಲ್ಲಿ ಇರಲಿ, ಜಾತಿಯ ವ್ಯವಸ್ಥೆ ಇರಲಿ, ಧರ್ಮದ ವ್ಯವಸ್ಥೆಯಲ್ಲಿ ಇರಲಿ, ನಮ್ಮ ಎಲ್ಲರ ಗುರಿ ಏನು ಅಂದರೆ ಮನುಷ್ಯ ಸಮಾಜ ಸುಭಿಕ್ಷೆಯಿಂದ ಇರಬೇಕು ಅಂತ, ಮನುಷ್ಯ ಸಮಾಜ ಶಾಂತಿಯಿಂದ ಸಮೃದ್ಧಿಯಿಂದ ಇರಬೇಕು ಅಂತ. ನನ್ನ ತಂದೆಯವರು ಒಂದು ಮಾತು ಹೇಳ್ತಿದ್ರು, ಯಾರು ಒಳ್ಳೆಯವರಾದರೆ ಖುಷಿ ಪಡಬೇಕು ನಾವು ಅಂತ. ಯಾಕೆ ಅಂದರೆ ಅವ ಸಾಧ್ಯ ಆದರೆ ನಮಗೆ ಉಪಕಾರ ಮಾಡ್ತಾನೆ, ಇಲ್ಲದ್ರೆ ಅವ ಉಪದ್ರ ಮಾಡಲಿಕ್ಕೆ ಬರೋದಿಲ್ಲ. ನನ್ನ ನೆರೆಮನೆಯವನು ಒಳ್ಳೇದಾಗಬೇಕು ಹೇಳುವಂಥ ಭಾವನೆ ನನಗೆ ಬರಬೇಕು. ಅವ ಬಡತನಕ್ಕೆ ಸಿಲುಕು ಬಿಟ್ಟು ಅವನಿಗೇನಾದರೂ ಸಮಸ್ಯೆ ಆಯಿತು ಅಂದರೆ ಆ ಬಿಸಿ ನನಗೆ ಬರ್ತದಲ್ಲ. ನಾನು ಅವನಿಗೆ ಸಹಾಯ ಮಾಡಬೇಕು, ನಾನು ಅವನ ಆರೋಗ್ಯ ವಿಚಾರಣೆ ಮಾಡಬೇಕು, ನನ್ನಲ್ಲಿ ಏನಾದರೂ ಅವನಿಗಿದ್ರೆ ಕೊಡಬೇಕು. ಸೊ ನನ್ನ ಮನೋಭಾವನೆ ಏನಾಗಬೇಕಂದ್ರೆ ಅವ ಒಳ್ಳೇದಾಗಿರಲಿ ಅಪ್ಪ ಅಂತ. ಎಲ್ಲರೂ ಬೆಳೀಲಿ, ನಾವು ಬೆಳೆಯುವ. ನಾವು ಬೆಳೀದೇ ಇದ್ದರೂ ಅವ ಬೆಳೀಲಿ. ಯಾಕೆಂದರೆ ನನ್ನ ಹತ್ರ ಇಲ್ಲದೇ ಇದ್ದರೆ ಅವನ ಹತ್ರ ತರ್ಬೋದು ಅಂತ. ಅವನ ಹತ್ರ ಇದ್ದರೆ ಅವನ ಹತ್ರ ಆದರೂ ಹೋಗಿ ತಗೊಂಡು ಬರ್ಬೋದಲ್ಲ. ನಾಳೆ ನಾನು ಬೆಳೆದ್ರೆ ಅವನಿಗೆ ವಾಪಸ್ ಕೊಡ್ಬೋದಲ್ಲ. ಕಾಲಚಕ್ರ ಹಾಗೆ ಅಲ್ವ ತಿರುಗೋದು. ಬಡತನ, ಸಿರಿತನ, ಆರೋಗ್ಯ, ಅನಾರೋಗ್ಯ ಅಲ್ವ ಹೀಗೆ ತಿರುಗುತ್ತಾ ಇರ್ತದೆ. ಒಮ್ಮೆ ಮೇಲೆ ಹೋಗ್ತದೆ, ಒಮ್ಮೆ ಕೆಳಗೆ ಬರ್ತದೆ. ಎಲ್ಲರೂ ಕೂಡ ಸಂಕಷ್ಟಕ್ಕೆ ಗುರಿ ಆಗ್ತಾರೆ, ಎಲ್ಲರೂ ಕೂಡ ಅಪವಾದಕ್ಕೆ ಗುರಿ ಆಗ್ತಾರೆ, ಎಲ್ಲರೂ ಕೂಡ ಅನ್ಯಾಯಕ್ಕೆ ಗುರಿ ಆಗ್ತಾರೆ. ಆದರೆ ಅಲ್ಲೇ ಇರುವುದಿಲ್ಲ ಅವರು. ಕಾಲಚಕ್ರ ತಿರುಗುತ್ತದೆ. ಈ ಒಡೆಯುವವರು ಒಂದು ಮಾತು ನೆನಪಿಟ್ಕೊಳ್ಬೇಕು. ಇತಿಹಾಸದಲ್ಲಿ ಅವರಿಗೊಂದು ದೊಡ್ಡ ಪಾಠ ಇದೆ. ಅದು ಏನು ಅಂದರೆ, ಯಾರು ಒಡೆಯುವಂತಹ ಕೆಲಸ ಮಾಡ್ತಾರೋ, ಅದು ಸಮಾಜ ಒಡೆಯುವುದಿರಲಿ, ದೇಶ ಒಡೆಯುವುದಿರಲಿ, ಕುಟುಂಬ ಒಡೆಯುವುದಿರಲಿ, ಮನೆ ಒಡೆಯುವುದಿರಲಿ. ಈಗ ಸಮಾಜ ವಿಭಜನೆಯ ಪಾಪ ಗೊತ್ತಿದೆ. ಈ ಒಡೆಯುವುದು, ಈ ವಿಭಜನೆಯನ್ನು ಯಾರು ಮಾಡ್ತಾರೋ ಅವರು ಎಷ್ಟೇ ಸಂಘಟಿತರಾಗಿರಲಿ, ಅವರು ಎಷ್ಟೇ ಶಕ್ತಿವಂತರಾಗಿರಲಿ, ಅವರಲ್ಲಿ ಎಷ್ಟೇ ಅಧಿಕಾರ ಇರಲಿ, ಅವರೂ ಕೂಡ ಒಂದು ದಿವಸ ಒಡೆದು ಹೋಗ್ತಾರೆ, ವಿಭಜನೆಯಾಗಿ ಹೋಗ್ತಾರೆ ಹೇಳುವುದಕ್ಕೆ ಇತಿಹಾಸದಲ್ಲಿ ಬಹಳಷ್ಟು ಪಾಠಗಳಿವೆ. ಇನ್ನೂ ಕೂಡ ಈಗಿನ ಜನಾಂಗ ಆ ಪಾಪವನ್ನು ಹೊರಬಾರ್ದು ಅನ್ನೋದು ಬದುಕಾಗಬೇಕು, ಪಾಠ ಆಗಬೇಕು ಅಂತ ಆಗಬೇಕು. ಯಾರಿಗೂ ತೊಂದರೆ ಕೊಡಬಾರ್ದು, ಯಾರದ್ದು ಶಾಪ ತಗೊಳ್ಬಾರ್ದು. ಶಾಪ ಅಂದರೆ ಅವನ ನಾಲಿಗೆಯಿಂದ ಹೇಳಬೇಕಾಗಿಲ್ಲ, ಅವನ ಮನಸ್ಸಿನಿಂದ ಹೊರಡ್ತದಲ್ಲ. ಮನಸ್ಸಿಗೆ ಘಾಸಿ ಆಗೋದು, ಅದಕ್ಕೆ ಸಂಕಟ ಆಗೋದು. ಅದು ಬಹಳ ಕೋಮಲ. ಅದು ಅವ ಇಟ್ಟಿರೋದು, ಅದು ಮೇಲಿನವ ಸೃಷ್ಟಿಕರ್ತ ಇಟ್ಟಿರೋದು.
ಅದಕ್ಕೆ ಸಮಸ್ಯೆ ಮಾಡಲಿಕ್ಕೆ ಹೋಗಬಾರ್ದು. ಒಂದು ಗೋಡೆಗೆ ಹೊಡೆದ ಆಣಿ ಏನಿದೆ, ಒಂದು ಮೊಳೆ ಏನಿದೆ, ಅದನ್ನು ಕಿತ್ತು ಅದಕ್ಕೆ ಪೇಂಟ್ ಮಾಡಿಬಿಟ್ರೆ ಅದು ಮಾಯವಾಗಿ ಹೋಗ್ತದೆ. ಆದರೆ ಹೃದಯಕ್ಕೆ ಆದ ಘಾಸಿ ಉಂಟಲ್ಲ, ಅದಕ್ಕೆ ಯಾವುದೇ ಪೇಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಮುಲಾಮಿಲ್ಲ ಅದಕ್ಕೆ. ಸೊ ಯಾರ ಹೃದಯಕ್ಕೆ ನೋವು ಮಾಡಲಿಕ್ಕೆ ಹೋಗಬಾರ್ದು, ಯಾರ ಹೃದಯ ನೋಯಿಸ್ಲಿಕ್ಕೆ ಹೋಗಬಾರ್ದು. ಸರ್, ಅಂತಿಮವಾಗಿ ಈ ಸಮಾಜದ ಜಿಗುಟನ್ನು ತೊಡೆದು ಹಾಕಬೇಕು ಅನ್ನೋದಕ್ಕೆ ಬೆಳಕಿನ ಥರದ ಒಂದು ಸಂದೇಶ ಕೊಡೋದಾದರೆ? ಒಂದನೇದಾಗಿ ನನ್ನ ಜೀವನ ನಶ್ವರ ಹೇಳುವಂಥದ್ದು ನಾನು ಮೊದಲು ಜ್ಞಾಪಕಕ್ಕೆ ತಂದುಕೊಳ್ಬೇಕು. ನೀರ ಮೇಲಿನ ಗುಳ್ಳೆ. ನೀರ ಮೇಲಿನ ಗುಳ್ಳೆ. ನೋಡಿ, ನಾವು ದೇವರನ್ನು ನಂಬದೇ ಇರ್ಬೋದು, ಧರ್ಮವನ್ನು ನಂಬದೇ ಇರ್ಬೋದು, ಧರ್ಮ ಗ್ರಂಥ ನಂಬದೇ ಇರ್ಬೋದು, ಒಂದು ಪರಲೋಕ ಇದೆ ಹೇಳುವಂಥದ್ದು ನಂಬದೇ ಇರ್ಬೋದು, ಸ್ವರ್ಗ ಇದೆ ನರಕ ಇದೆ ಇದೆಲ್ಲ ಸುಳ್ಳು ಅಂತೇಳಿ ಹೇಳ್ಬೋದು, ಹೇಳಲಿ. ಆದರೆ ಸಾವು ನಂಬದೇ ಇರಲಿಕ್ಕೆ ಆಗ್ತದೆ ಸರ್. ಯಾರಾದರೂ ಒಬ್ಬ ಮನುಷ್ಯನನ್ನು ತೋರಿಸಿ ನೀವು, ನನಗೆ ಸಾವು ಬರುವುದಿಲ್ಲ ಅಂತೇಳಿ ಯಾರಾದರೂ ಹೇಳ್ತಾನ? ಸಾವು ಇಲ್ಲದ ಯಾವ ಮನುಷ್ಯನೂ ಇಲ್ಲ. ಸಾವು ಹೇಳುವಂಥದ್ದು ಹೇಗೆ ಸತ್ಯವೋ, ಹೇಗೆ ನಿಶ್ಚಿತವೋ, ನನ್ನ ಜೀವನ ಹೇಳುವಂಥದ್ದು ಹೇಗೆ ನಶ್ವರವೋ, ಹೇಗೆ ಟೆಂಪರರಿಯೋ, ಅದೇ ರೀತಿಯಲ್ಲಿ ದೇವರು ಇದ್ದಾನೆ ಹೇಳುವಂಥದ್ದು ಸತ್ಯ, ದೇವ ಗ್ರಂಥಗಳು ಕೂಡ ಸತ್ಯ, ಸ್ವರ್ಗವೂ ಸತ್ಯ, ನರಕವೂ ಸತ್ಯ, ತಪ್ಪು ಮಾಡಿದವನಿಗೆ ಶಿಕ್ಷೆ ಇದೆ ಹೇಳುವಂಥದ್ದು ಕೂಡ ಸತ್ಯವೇ. ಅದು ಇಲ್ಲಿ ಸಿಗದೇ ಇರ್ಬೋದು. ಇದೆಲ್ಲದಕ್ಕೂ ಪರಿಹಾರ ಏನು ಅಂದರೆ, ನನ್ನ ಈ ನಶ್ವರ ಜೀವನದ ನಂತರ ಯಾಕೆ ಆ ದೇವನು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ನಮಗೆಲ್ಲ ಜೀವಂತ ಇಟ್ಟು ಯಾಕೆ ಮರಣ ಕೊಡ್ತಾನೆ ಅಂದರೆ ನಮ್ಮನ್ನು ಪರೀಕ್ಷಿಸಲಿಕ್ಕಾಗಿ. ಇಲ್ಲಿ ನೀವು ತಪ್ಪು ಮಾಡಿದರೆ ನಿಮಗೆ ಶಿಕ್ಷೆ ಸಿಗದೇ ಇರ್ಬೋದು, ಇಲ್ಲಿ ನೀವು ಮಾಡಿದ ನ್ಯಾಯಕ್ಕೆ ನಿಮಗೆ ನ್ಯಾಯ ಸಿಗದೇ ಇರ್ಬೋದು. ಆದರೆ ಇಂತಹ ಒಂದು ಲೋಕದಲ್ಲಿ ನಾವು ಸತ್ತ ನಂತರ ಪ್ರವೇಶ ಮಾಡಲಿಕ್ಕಿದೆ. ಅಲ್ಲಿ ನ್ಯಾಯವಂತನಿಗೆ ನ್ಯಾಯ, ಅನ್ಯಾಯ ಮಾಡಿದವನಿಗೆ ಅನ್ಯಾಯ ಸಿಕ್ಕೇ ತೀರ್ತದೆ. ನಿಮ್ಮ ಪ್ರತಿಫಲದ ಜೀವನ ಅದು. ಅದಕ್ಕೆ ನಾನು ಸಾಯುವುದು ಮಾತ್ರ ಅಲ್ಲ, ನಾನು ನಾಳೆ ಮತ್ತೆ ಜೀವಂತವಾಗಿ ಆ ದೇವನ ಪಾದಾರವಿಂದಕ್ಕೆ ಸೇರಿ ಅಲ್ಲಿ ನನ್ನ ಲೆಕ್ಕಾಚಾರ ಸಮರ್ಪಿಸಲಿಕ್ಕಿದೆ. ನನಗೆ ಲೆಕ್ಕಾಚಾರ ಕೊಡಲಿಕ್ಕಿದೆ ಅವನ ಬಳಿ. ಯಾರು ನನಗೆ ಇಲ್ಲಿ ಕಳಿಸಿದ್ದಾನೋ ಅವನ ಬಳಿ ನನಗೆ ಹೋಗಿ ತಲುಪಲಿಕ್ಕಿದೆ ಮತ್ತು ಅವ ಲೆಕ್ಕಾಚಾರ ಪಡೆಯುತ್ತಾನೆ ಹೇಳುವಂಥ ಆ ಸತ್ಯ, ಆ ಪರಿಜ್ಞಾನ, ಆ ವಾಸ್ತವಿಕತೆ, ಇದು ಮನುಷ್ಯನ ಹೃದಯದಲ್ಲಿ ನಾವು ಹಾಕ್ತೇವೆ ಹೇಳಿದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಕಾರ್ಗತ್ತಲಲ್ಲಿ ನಡೆಯುವ ಯಾರೂ ಕಾಣದೇ ಇದ್ದರೂ ಕೂಡ ಓರ್ವ ಯಾರಾದರೂ ನನ್ನ ಸಹೋದರಿ ನನ್ನ ಮುಂದೆ ಬಂದರೆ ನಾನು ಅವಳಿಗೆ ದಾರಿ ತೋರಿಸುವಂತಹ ಕೆಲಸ ಮಾಡಬಲ್ಲನೆ ಹೊರತು ಅವಳ ಮೇಲೆ ಕೈ ಹಾಕುವುದಾಗಲಿ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದಾಗಲಿ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಚಾರಣೆ ಇದೆ ಹೇಳುವಂತಹ ಪರಿಜ್ಞಾನ ಬಂದುಬಿಟ್ರೆ, ಯಾರೂ ಕಾಣದೇ ಇದ್ದರೂ ಕೂಡ ನೀವು ಯಾರಿಗೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವಿಚಾರಣೆ ಇದೆ ಹೇಳುವಂತಹ ಪರಿಜ್ಞಾನ ಬಂದುಬಿಟ್ರೆ, ಹೇಗೆ ನಾವು ಸಾವನ್ನು ಕಣ್ಣಿನಿಂದ ಕಂಡು ಇದು ಸತ್ಯ ಅಂಥೇಳಿ ಅರಿತೇವೆಯೋ ಅದೇ ರೀತಿಯಲ್ಲಿ ಪರಲೋಕ ಇದೆ, ಅಲ್ಲಿ ವಿಚಾರಣೆ ಇದೆ, ಅಲ್ಲಿ ಸ್ವರ್ಗ ನರಕ ಇದೆ ಹೇಳುವಂಥದ್ದು ಸತ್ಯ ಹೇಳುವಂಥ ಆ ಪರಿಜ್ಞಾನ, ಈ ಸಾವು ನಮಗೆ ಉದಾಹರಣೆ ಆಗಬೇಕು. ನೀವು ದೇವರನ್ನು ನಿರಾಕರಿಸ್ತೀರೋ, ಗ್ರಂಥವನ್ನು ನಿರಾಕರಿಸ್ತೀರೋ, ಧರ್ಮವನ್ನು ನಿರಾಕರಿಸ್ತೀರೋ, ನಿರಾಕರಣೆ ಮಾಡ್ತಾ ಹೋಗಿ ಸಾಕ್ತಿರೋ, ನಿಮ್ಮ ಹೆಣ 4 ಜನ ಹೊರ್ತಾರೆ ಹೇಳುವಂಥದ್ದು ಸತ್ಯ ಸರ್. ನಿಮಗೆ ಬಿಳಿ ಬಟ್ಟೆ ತೊಡಿಸ್ತಾರೆ ಹೇಳುವಂಥದ್ದು ಸತ್ಯ. ಇಲ್ಲಿ ಯಾವ ಬಟ್ಟೆಗಾಗಿ ನೀವು ಅನ್ಯಾಯವನ್ನು ಮಾಡ್ತಾ ಇದ್ದೀರೋ, ಅದು ಕೇಸರಿ ಹಾಕಿಕೊಂಡು ಮಾಡುವವರಿರಲಿ, ಅದು ಹಸಿರು ಹಾಕಿಕೊಂಡು ಮಾಡುವವರಿರಲಿ, ಅದನ್ನು ಬಿಳಿಯ ಬಟ್ಟೆ ಹಾಕಿಕೊಂಡು ಮಾಡುವವರಿರಲಿ, ನಿಮ್ಮ ಸತ್ತ ನಂತರ ನಿಮ್ಮ ಯಾವ ಬಣ್ಣದ ಬಟ್ಟೆಯೂ ಬರುವುದಿಲ್ಲ. ನಿಮಗೆ ಬಿಳಿ ಬಟ್ಟೆಯಿಂದ ನಿಮ್ಮ ಶವವನ್ನು ಹೊದಿಸಿ ನಿಮಗೆ ತಲುಪಿಸುತ್ತಾರೆ ಹೇಳುವಂತಹದ್ದಿದೆ ಅಲ್ಲ, ಇದು ಬಂದು ಬಿಡಬೇಕು. ಬರುವಾಗಲೂ ನಾನು ಬಹಳಷ್ಟು ಬಟ್ಟೆಗಳಿತ್ತು, ನನಗೆ ಬಹಳಷ್ಟು ಬಣ್ಣಗಳಿತ್ತು. ನನ್ನ ವೈದ್ಯರು, ನನ್ನ ನರ್ಸುಗಳು, ನನ್ನ ಅಮ್ಮ ನನಗೆ ತೊಡಿಸಿದ್ದು ಬಿಳಿಯ ಬಟ್ಟೆ. ಯಾಕಂದರೆ ನನ್ನ ಮಗುವಿಗೆ ಕಲ್ಮಶ ಇರಬಾರ್ದು ಅಂತ. ನನ್ನ ಮಗುವನ್ನು ಯಾರೂ ಕೂಡ ಅದು ಮಗು ಅಂತೇಳಿ ಪರಿಗಣಿಸಬೇಕೇ ಹೊರತು ಅದು ಧರ್ಮ, ಜಾತಿ, ಪಂಗಡದ ಹೆಸರಲ್ಲಿ ಅದನ್ನು ಕರಿಬಾರ್ದು ಅಂತೇಳಿ ಅದಕ್ಕೆ ಬಿಳಿ ಬಟ್ಟೆ ತೊಡಿಸಿದ್ದು. ಯಾರು ಕಲಿಸಿದ್ದು ಇದು?
ಹೋಗುವಾಗಲೂ ನನಗೆ ಬಿಳಿ ಬಟ್ಟೆ ತೋರಿಸುವುದು ಯಾಕೆಂದರೆ ನೀನು ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗಿದ್ದೀಯಾ, ನಿನ್ನ ಕರ್ಮ ಮಾತ್ರ ಇದೆ ಅಂಥೇಳಿ ನಿನಗೆ ಬಿಳಿ ಬಟ್ಟೆ ತೊಡಿಸುವುದು. ನೀನು ಮನುಷ್ಯನಾಗಿ ಬಂದವನು, ನೀನು ಬರುವಾಗಲೂ ಕೂಡ ನಿನಗೆ ಬಿಳಿ ಬಟ್ಟೆ ತೊಡಿಸಿದ್ದು, ಹೋಗುವಾಗಲೂ ಕೂಡ ಬಿಳಿ ಬಟ್ಟೆಯಿಂದ ಹೋಗು ಅಂತೇಳಿ ನಮಗೆ ಕಳಿಸುವುದು. ಸೊ ಈ ಪರಿಜ್ಞಾನ ಬರಬೇಕು ಸರ್ ಸಮಾಜದಲ್ಲಿ. ಇದಕ್ಕೆ ದೇವ ಗ್ರಂಥಗಳು ಸಾಕ್ಷಿಯಾಗಿವೆ, ಇದಕ್ಕೆ ಜ್ವಲ್ವಂತ ಉದಾಹರಣೆಗಳಾಗಿವೆ. ಹೇಗೆ ಸಾವು ಸತ್ಯವೋ ವಿಚಾರಣೆಯು ಸತ್ಯ ಹೇಳುವಂಥ ಈ ಸಂದೇಶ ನಮಗೆಲ್ಲರಿಗೂ ಕೂಡ ಮನನ ಮಾಡಬೇಕಾಗಿದೆ. ಅದನ್ನು ಮರೆತಿದ್ದೇವೆ ನಾವು, ಸಾವನ್ನು ಮರಿತೇವೆ. ನಿಮ್ಮ ಮಾತುಗಳು ಸಮಾಜವನ್ನು ಬೆಳಗಲಿ ಅನ್ನೋದೇ ನಮ್ಮ ಉದ್ದೇಶ. ನಿಮ್ಮ ಜೊತೆ ಮಾತನಾಡ್ತಾ ಇದ್ದರೆ ಇನ್ನಷ್ಟು ಮಾತನಾಡಬೇಕು, ಇನ್ನಷ್ಟು ತಿಳಿಬೇಕು ಅನ್ನೋದು ಆಗ್ತಾ ಇದೆ. ಆದರೆ ಸಮಯದ ಮಿತಿ ಇರೋ ಕಾರಣಕ್ಕೋಸ್ಕರವಾಗಿ ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು, ಒಳ್ಳೆಯ ಚಿಂತನೆಯನ್ನು ಕೊಟ್ಟಿರೋದಕ್ಕೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ಈ ಚಿಂತನೆ ಪಸರಿಸುವುದಕ್ಕೂ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ. ಅಲ್ಲಿ ತನಕ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.